ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಏನ್ರಿ ಮುರಳಿ, ಪಟಾಕಿ ಟಾಕಿಲ್ಲ ಹೊಡ್ಕೊಂಡು ಜೋರಾಗಿ ಬರ್ತಾ ಇದೀರಾ? ಏನಿದು ಸಂಭ್ರಮ? ಏನ್ ಪಟಾಕಿ ಹಬ್ಬನ ದೀಪಾವಳಿನ ಅಂತ ಯೋಚನೆ ಮಾಡ್ತಾ ಇದೀರಾ? ಖಂಡಿತವಾಗ್ಲು ನಮ್ಗೆಲ್ಲ ಒಂಥರ ದೀಪಾವಳಿನೇನೆ, ನಿಮ್ಗೆಲ್ಲ ಒಂಥರ ಪಟಾಕಿ ಹೊಡೆಯೋದೇನೇನೆ. ಏನ್ ವಿಶೇಷ ಮುರಳಿ ಇವತ್ತು? ಯಾವ ಡೇಟ್ ಇವತ್ತು? ಖಂಡಿತ ದೀಪಾವಳಿ ಅಲ್ಲ. ನಾನು ನಿಮ್ಮನೆ ಒಗ್ಗರಣೆ ಡಬ್ಬಿಗೆ ಬಂದು ಇವತ್ತಿಗೆ ಕರೆಕ್ಟ್ ಆಗಿ 1 ವರ್ಷ ಆಯ್ತು. ಇನ್ನೂರ 68ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದೀವಿ. 1200ಕ್ಕೂ ಹೆಚ್ಚು ರೆಸಿಪಿಗಳನ್ನ ನಿಮಗೆ ತೋರಿಸಿದೀವಿ. ಇಷ್ಟಪಟ್ಟಿದ್ದೀರಾ, ನೀವು ಡೈರಿಲಿ ಬರ್ಕೊಂಡಿದ್ದೀರಾ, ನಿಮ್ಮ ಮನೇಲೂ ಟ್ರೈ ಮಾಡಿದ್ದೀರಾ. ವೆರಿ ಗುಡ್. ಇಷ್ಟೊಂದೆಲ್ಲ ಟ್ರೈ ಮಾಡಿದ್ಮೇಲೆ ನಮ್ಮ ಟೀಮ್ನೆಲ್ಲ ನಿಮ್ಮೊಂದ್ಸರಿ ಪರಿಚಯ ಮಾಡ್ಕೊಡ್ಲೇಬೇಕು. ಪರಿಚಯ ಮಾಡ್ಕೊಡೋದೇನು ಬೇಕಾಗಿಲ್ಲ, ಯಾಕಂದರೆ 1 ವರ್ಷದಿಂದ ಅವ್ರ ಅಡುಗೆಲ್ಲ ತಿಂದು ಸುಸ್ತು ಆಗಿದ್ದೀರಾ. ಅವ್ರನ್ನೆಲ್ಲ ಕರೆಸಿ ಇವತ್ತು ನಮ್ಮ 1 ವರ್ಷದ ಸಂಭ್ರಮನ ಅವ್ರ ಜೊತೆಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವರ ಎಲ್ಲ ಕೈ ರುಚಿಗಳನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಕರಿತೀವಿ, ನೋಡ್ತಿರಲ್ಲ. ಥ್ಯಾಂಕ್ಸು ನಿಮಗೆ ನೋಡಿದ್ದಕ್ಕೆ, ಇವರೆಲ್ಲ ಇವರ ಕೈ ರುಚಿನ ತೋರಿಸಿದ್ದಕ್ಕೆ, ಒಳ್ಳೆ ಊಟನ ನನಗೆ ತಿನ್ನಿಸಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಅಡುಗೆ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ರೂ ಅಡುಗೆ ಮಾಡ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಲ್ಲರ ಕೈ ರುಚಿನೂ ನಮ್ಮ ಆನಿವರ್ಸರಿ ಸ್ಪೆಷಲಲ್ಲಿ ಸಿಗುತ್ತೆ. ನೋಡ್ಬೋದು, ಬರ್ಕೋಬೋದು, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೋಬೋದು. ನಮಸ್ಕಾರ. ಇವತ್ತು ಬಹಳ ಖುಷಿಯಾದ ದಿನ ನಮಗೆಲ್ಲ. ಏನು ಖುಷಿಯಾದ ದಿನ? ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ 1 ವರ್ಷ ಪೂರೈಸ್ತಾ ಇದೆ. ನಾನು ಫುಡ್ ಆ್ಯಂಡ್ ರಿಸರ್ಚ್ ಮಾಡ್ತಾ ಇದ್ದೆ, ಅದರಲ್ಲೇ ಬ್ಯುಸಿಯಾಗಿದ್ದೆ. ಮತ್ತು ಮುರಳಿಯವರು ಆಫರ್ ಮಾಡಿದ್ರು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ. ಆಗ ಯೋಚನೆ ಮಾಡಿದೆ, ಹೇಗೆ ಮಾಡೋಕ್ಕೆ ಸಾಧ್ಯ? ನಾನು ಆಗುತ್ತಾ ನನ್ನಿಂದ? ಕ್ಯಾಮ್ರಾ ಫೇಸ್ ಮಾಡ್ತೀನಾ? ಜನಗಳಿಗೆ ನಾನು ಮಾಡೋದು ರೀಚ್ ಆಗುತ್ತಾ ಅಂತ ಥಿಂಕ್ ಮಾಡ್ತಾ ಇದ್ದೆ. ಆದರೆ 1 ವರ್ಷ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಈ 1 ವರ್ಷದಲ್ಲಿ ನೀವು ಬಹಳಷ್ಟು ಅಡುಗೆಗಳನ್ನ ಕಲ್ತಿದ್ದೀರಾ. ಹಾಗೆ ಇನ್ನು ಮುಂದೆ ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಇರ್ತೀನಿ, ಹೊಸ ರುಚಿಗಳನ್ನ ತರ್ತಾ ಇರ್ತೀನಿ. ನೀವು ನೋಡ್ತಾ ಇರಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಮುಖ್ಯ. ಹ್ಯಾಪಿ ಆನಿವರ್ಸರಿ. ವಿಶ್ ಯು ದ ಸೇಮ್. ಓಕೆ, ಸುಚಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 1ನೇ ವರ್ಷದ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ ಮೇಡಮ್? ಸಿಹಿಯಿಂದ ಪ್ರಾರಂಭ ಮಾಡಬೇಕು. ಸದ್ಯ ಸಿಹಿಯಿಂದ ಮಾಡ್ಬೇಕು ಅನ್ಕೊಂಡ್ರಲ್ಲ, ನಾನು ಅನ್ಕೊಂಡೆ ಬೇರೆ ಏನು ಕಾಣ್ತಾ ಇಲ್ವಲ್ಲ ಅಂತ. ಓಕೆ, ಸಿಹಿ ಅಡಿಗೆ ಮಾಡ್ತಾ ಅದಕ್ಕೆ ಒಂದು ರಾಯಲ್ ಸ್ವೀಟ್ ಇವತ್ತು, ಬಾದಾಮ್ ಹಲ್ವಾ. ವೆರಿ ಗುಡ್ ವೆರಿ ಗುಡ್. ತುಂಬಾ ದಿವಸದಿಂದ ಕೇಳ್ತಾ ಇದ್ರು, ಸರ್ ಬಾದಾಮಿ ಹಲ್ವಾ ಮಾತ್ರ ಯಾಕೆ ನಮ್ಮ ಮಾಡಿ ತೋರಿಸ್ತಾ ಇಲ್ಲ? ಕ್ಯಾರೆಟ್ ಹಲ್ವಾ ಮಾತ್ರ ಮಾಡಿ ತೋರಿಸ್ತೀರಾ, ಬಾದಾಮಿ ಹಲ್ವಾ ತೋರಿಸಿ ಅಂತ ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಇಟ್ಕೊಂಡಿದ್ವಿ ಅದನ್ನ. ಓಕೆ ಸುಚಿತ್ರಾ, ಬಾದಾಮಿ ಹಲ್ವಾ ಮಾಡಕ್ಕೆ ಏನೇನು ತಂದಿದ್ದೀರಾ? ಬಾದಾಮ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಹಾಲು, ಸಕ್ಕರೆ, ತುಪ್ಪ, ಖೋವಾ, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್, ಚೆನ್ನಾಗಿರುತ್ತೆ. ಹೌದಾ, ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಅಲ್ಲೇ ಇದೆ ಮಿಕ್ಸಿ. ಆಮೇಲೆ ಏನ್ ಇಡ್ಬೇಕು? ಪಾತ್ರೆ ಇಡ್ಬೇಕಾ? ಪಾತ್ರೆ ಇಡಬೇಕು. ಓಕೆ, ಇಲ್ಲಿ ಹೇಳ್ತೀನಿ ನಾನು ಮೆಜರ್ಮೆಂಟ್ಸ್. ಹೇಳಿ. ಇಲ್ಲಿ ಈಕ್ವಲ್ ಕ್ವಾಂಟಿಟಿ ತಗೊಂಡಿದ್ದೀನಿ ನಾನು, ಎಕ್ಸೆಪ್ಟ್ ಕೋವಾ ಅರ್ಧ ಕಪ್ ತಗೊಂಡಿದ್ದೀನಿ. ಓಕೆ, ನೀವು ಅರ್ಧ ಕಪ್ 1 ಕಪ್ ಬಾದಾಮಿ ತಗೊಂಡ್ರೆ ಎಲ್ಲ ಸಮ ಪ್ರಮಾಣ, ಹಾಲು, ಸಕ್ಕರೆ, ತುಪ್ಪ ಓಕೆ ಈಕ್ವಲ್ ಆಗಿ ತಗೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ, ಕೋವಾ ಮಾತ್ರ 1/2 ಕಪ್ ತಗೊಂಡಿ. ಇದು ನೆನ್ಸಿ ಸಿಪ್ಪೆ ತೆಗ್ದಿರಂತ ಬಾದಾಮಿ. ಆದ್ರೆ ಅರ್ಜೆಂಟ್ ಇದ್ದಾಗ, ನೆನೆಯಕ್ ಟೈಮ್ ಇಲ್ಲ ಅಂದಾಗ ಕಾಯ್ದಿರಂತ ಬಾಯ್ಲಿಂಗ್ ವಾಟರ್ಗೆ ಹಾಕಿದ್ರೆ ಬೇಗ ಸಿಪ್ಪೆ ಬಿಡುತ್ತೆ. ಕೆಲವರು ರಾತ್ರಿ ಎಲ್ಲ ನೆನೆಸಿಡ್ಬೇಕು, ಬೆಳಗ್ಗೆ ತೆಗಿಬೇಕು ಅಂತಾರೆ. 10 ನಿಮಿಷ, 1-2 ನಿಮಿಷ ಬಾಯ್ಲಿಂಗ್ ವಾಟರ್ಗೆ ಹಾಕಿದ್ರೆ ಬೇಗ ಸಿಪ್ಪೆ ಬಿಡುತ್ತೆ. ಓಕೆ, ಈಗ ಹಾಲು ಹಾಕಿ ರುಬ್ತೀನಿ. ಮತ್ತೆ ಜಾಸ್ತಿ ಪೇಸ್ಟ್ ಹಂಗ್ ರುಬ್ಬಾರ್ದು ಇದ್ರನ್ನ. ಓಕೆ, ಸ್ವಲ್ಪ ತಿನ್ಬೇಕಾದ್ರೆ ಸಿಗ್ಬೇಕಲ್ಲ, ಸ್ವಲ್ಪ ತರಿಯಾಗಿ ರುಬ್ಬೇಕು. ಓಕೆ ಮೇಡಮ್. ಸಮ ಪ್ರಮಾಣದಲ್ಲಿ ಬಾದಾಮಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಹಾಲು, ಅಷ್ಟೇ ಪ್ರಮಾಣದ ತುಪ್ಪ, ಅಷ್ಟೇ ಪ್ರಮಾಣದ ಸಕ್ಕರೆ, ಅದಕ್ಕೆ ಅರ್ಧ ಪ್ರಮಾಣದಷ್ಟು ಕೋಬಾವನ್ನು ಹಾಕ್ತಾರೆ.
ಸುಚಿತ್ರಾ. ಒಂದು ಕಪ್ಪು ಒಟ್ಟಿಗೆ ಹಾಕಲ್ಲ ನಾನು, ಓಕೆ ಮಾಡ್ತಾ ಮಾಡ್ತಾ ಹಾಕ್ತೀನಿ. ಓಕೆ ಫಸ್ಟ್ ಈಗ ಒಂದು 2 ಸ್ಪೂನ್ಸ್ ಹಾಕ್ತೀನಿ. ಓಕೆ ವೆರಿ ಗುಡ್. ಹಾಲಲ್ಲೇ ರುಬ್ಬೇಕು, ರುಚಿ ಜಾಸ್ತಿ. ಓಕೆ ತುಪ್ಪ ಕಾಯ್ದಿದೆ, ಗ್ರೈಂಡ್ ಮಾಡಿರಂತ ಬಾದಾಮಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಬಟ್ ನಾವು ಮನೇಲಿ ಮಾಡ್ಕೊಳ್ಳುವಾಗ Yes. ನ್ಯಾಚುರಲ್ ಆಗಿ ಹೀಗೆ ಮಾಡ್ಕೋಬಹುದು. ಈ ಹಲ್ವಾ ಗಿಲ್ವಾ ಅಂದ್ರೆ ಕೈಯೆಲ್ಲ ಬಿದ್ದೋಗುತ್ತೆ ರೀ. ಕಂಟಿನ್ಯೂಸ್ ತಿರುಗಿಸ್ತಾನೆ ಇರ್ಬೇಕು, ಹೌದಾ? ಸ್ಟಾಪ್ ಮಾಡಂಗೆ ಇಲ್ಲ ಮುಗಿಯೋವರೆಗೂ. ಒಳ್ಳೆ ಕೆಲಸ, ತಿರುಗಿಸ್ತಾ ಇರಿ ಸುಚಿತ್ರಾ ನೀವು. ಆರಾಮಾಗಿ ಮನೇಲಿ ಎಲ್ಲಾರು ಮಾಡ್ಕೋಬಹುದು. ಬಟ್ ಸ್ವಲ್ಪ ಬಾದಾಮಿ ನಾವು ಎಷ್ಟು ತಗೋತೀವಿ, ನೀವು 1/4 ಕಪ್ ಬೇಕಂದ್ರೆ 1/4 ಕಪ್ ಅಷ್ಟು ಸ್ವಲ್ಪನೇ ಮಾಡ್ಕೋಬಹುದು. ಓಕೆ ಸಮ ಪ್ರಮಾಣ ಎಲ್ಲ ತಗೊಂಡಾಗ ಟೇಸ್ಟ್ ಕರೆಕ್ಟ್ ಆಗಿ ಬರುತ್ತೆ. 1/4 ಕಪ್ ಬಾದಾಮಿ ಹಾಕಿದ್ರೆ ಅವ್ರು ಮಲ್ಲಿರೋಲ್ಲ ತಿನ್ಬೋದಲ್ಲ, ಹೌದು ಹೌದು, ಅದು ಇಂಪಾರ್ಟೆಂಟ್. ಹೊರಗಡೆ ಸಿಗೋ ತರ ಇನ್ನ ಚೆನ್ನಾಗೇ ಇರುತ್ತೆ ಮನೇಲಿ. ಎಸ್ ಎಸ್ ಇದು ಸ್ವಲ್ಪ ಜಾಸ್ತಿ ಕೆಲಸನೇ ಅಲ್ವಾ? ತುಂಬಾ ಕೆಲಸ. ಸ್ವೀಟ್ಸ್ ಅಂದ್ರೆ ಕೆಲಸ ಎಷ್ಟಿರುತ್ತೆ ಅಷ್ಟೇ ರುಚಿ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ಇಷ್ಟು ದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದಂಥ ಪ್ರತಿಷ್ಠಿತ ಎಲ್ಲ ಬಾಣಸಿಗರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸುಚಿತ್ರಾ ಆದ ತಕ್ಷಣ ಚಂದ್ರಪ್ಪ ಆದ ತಕ್ಷಣ ನಮ್ಮ ಆನಂದ್ ಅವರಿದ್ದಾರೆ, ಆನಂದ್ ಅವರಾದ ತಕ್ಷಣ ನಮ್ಮ ಪ್ರಕಾಶ್ ರಾವ್ ಅವರಿದ್ದಾರೆ. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಸ್ವೀಟು, ಒಳ್ಳೆ ಚಾಟ್ಸು, ಎಲ್ಲ ಥರ ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಲುಪಿಸ್ತಿದ್ದೀವಿ ನಾವು. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಆನಿವರ್ಸರಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತೇ ನಮ್ಮ ಕಾರ್ಯಕ್ರಮ ಶುರು ಮಾಡಿ ನಾನು ನಿಮ್ಮ ಮನೆಯ ಅಡುಗೆ ಮನೆಗೆ ಬಂದು ಇವತ್ತು 1 ವರ್ಷ ಆಗಿದೆ. ಆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಎಲ್ಲ ವಿಶೇಷವಾದಂಥ ಖಾದ್ಯಗಳನ್ನ ಸಹ ತೋರಿಸ್ತಾ ಇದ್ದೀವಿ. ಓಕೆ, ಈಗ ಸಕ್ಕರೆ ಹಾಕ್ತಾ ಇದ್ದೇನೆ. ಹಾಕಿ ಮೇಡಮ್, ಹಾಕಿ. ನೋಡಿ ಈಗ ಬಾದಾಮಿ ಪೇಸ್ಟ್ ಸ್ವಲ್ಪ ಕುದಿ ಬರ್ತಾ ಇದೆ, ಓಕೆ ಅವಾಗ ಸಕ್ಕರೆ ಹಾಕ್ತಾ ಇದ್ದೇನೆ. ಓಕೆ, ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರಾಗ್ಬಿಡುತ್ತಲ್ಲ, ತೆಳುವಾಗುತ್ತೆ. ಸಕ್ಕರೆ ತುಂಬಾ ನೀರಿನ ಅಂಶ ಇರುತ್ತೆ, ಓಕೆ. ಯಾವ್ದಕ್ಕೆ ಹಾಕಿದ್ರು ಅದು ಬಿಟ್ಕೊಳ್ಳೋದು. ಇದು ಗಟ್ಟಿಯಾಗೋ ತನಕ ತಿರ್ಸ್ತಾ ಇರ್ಬೇಕಾ ಸುಚಿತ್ರಾ? ಆಗತ್ತೆ, ಗಟ್ಟಿ ಆಗುತ್ತೆ. ಆಗತ್ತಾ? ಇದೂನು ಅಷ್ಟೇ ನಾನ್ ಸ್ಟಿಕ್ ಅಲ್ಲೇ ಮಾಡ್ಬೇಕು. ಓಕೆ. ಮತ್ತೆ ಸ್ವಲ್ಪ ಜಾಸ್ತಿ ಸ್ಥಳ ದೊಡ್ಡದಾಗಿರ್ಬೇಕು. ಸ್ಥಳ ತುಂಬಾ ತುಂಬಾ ದೊಡ್ಡದಾಗಿದೆ. ಚಿಕ್ಕದಾಗಿ ಮಾಡಿದಾಗ ತುಂಬಾ ಹಾರ್ತಾ ಇರುತ್ತೆ. ಓಕೆ ಓಕೆ ಮೇಡಮ್, ಕೈ ನೋವು ಬಂದ್ರೆ ಹೇಳಿ, ನಾವು ತಿರ್ಸ್ತೀವಿ. ತುಪ್ಪ ಹಾಕ್ತಾ ಇರ್ಬೇಕೇನ್ರಿ? ಯಾಕ್ರಿ? ತುಪ್ಪ ಹಾಕ್ತಾ ಇರ್ಬೇಕು. ಈಗ ಮೈಸೂರ್ ಪಾಕ್ ಮಾಡೋ ರೀತಿನೇ ಇದು. ಮಧ್ಯದಲ್ಲಿ ಓಕೆ, ತುಪ್ಪ ಆಡ್ ಮಾಡ್ತಾ ಹೋಗ್ಬೇಕು. ಅದು ಗೊತ್ತಾಗದೇ ಇಲ್ಲ, ಅಷ್ಟೇ ತುಪ್ಪ ಹಿಡ್ಕೊತಾ ಇರುತ್ತೆ. ಹೌದಾ? ಹಾ. ಓ, ಇನ್ನ ಬೇಜಾನ್ ಸೀನ್ಗಳಿದೆ ಇಲ್ಲಿ ಅಂತೀರಾ? ವೆರಿ ಗುಡ್. ಓಹೋ, ಮಾಡುವಾಗ ಮಧ್ಯದಲ್ಲಿ ತುಪ್ಪನ ಆಡ್ ಮಾಡ್ತಾ ಹೋಗ್ಬೇಕು. ಒಟ್ಟಿಗೆ ತಿರ್ಬೇಕಲ್ಲ ಸುಚಿತ್ರಾ? ತಿರುಗಿಸ್ತಾನೆ ಇರ್ಬೇಕು, ಆಗವರೆಗೂ ತಿರುಗಿಸ್ತಾ ಇರ್ಬೇಕು. ಸರಿ ಈಗ ಹೋಯ್ತು. ಇಷ್ಟ ಆಗಿದೆ, ನಾನು ಕೋವಾ ಹಾಕ್ತಾ ಇದ್ದೀನಿ. ಹಾಕಿ ಫಸ್ಟ್ ತುಪ್ಪ ಆದ ತಕ್ಷಣ ಕೋವಾ ಹಾಕಿದಿರಿ. ಈಗ ತುಪ್ಪ ಇದು ಆಗುವಾಗ ಮಧ್ಯದಲ್ಲಿ ಹಾಕ್ತಾ ಇರ್ಬೇಕು. ಹಾಕ್ತಾ ಇರ್ಬೇಕಾ? ಹಾಕ್ತಾ ಇರ್ಬೇಕು. ನೈವೇದ್ಯಕ್ಕೆ ಹಾಕ್ತಂಗೆ ಹಾಕ್ತಾ ಇರ್ಬೇಕು. ಹೌದು ಹೌದು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ. ತಳ ಬಿಡ್ತಾ ಇದೆಯಾ ಇಷ್ಟು ಬೇಗ? ಬಿಡ್ತಾ ಇದೆ ನೋಡಿ, ಸೈಜ್ ಬಿಡ್ತಾ ಇದೆ. ಎಸ್ ಎಸ್. ಇವಾಗ ನಾನು ಕೇಸರಿನ ಹಾಲಲ್ಲಿ ನೆನ್ಸಿಟ್ಟಿದ್ದೀನಿ, ಕೊಡಿ ಅದನ್ನ ಹಾಕೋಣ. ಹಾಕಿ ನೋಡಿ, ಅದ್ರದ್ದೇ ಕಲರ್ ಬಿಟ್ಟಿರುತ್ತೆ. ಹಾಕಿ. ಬಾದಾಮಿಯ ಕಲ್ಲರು ಬಂದಾಯ್ತು ನೋಡಿ, ಈಗ ಸೈಡ್ಸ್ ಎಲ್ಲ ಬಿಟ್ಟಿದೆ. ಓಕೆ. ನಾವು ತುಪ್ಪ ಏನ್ ಹಾಕಿರ್ತೀವಿ ಅದೆಲ್ಲ ಬಿಟ್ಕೊಳ್ಳುತ್ತೆ. ಓಕೆ. ಇನ್ನ ಲಾಸ್ಟ್ ಅಲ್ಲೂ ಸ್ವಲ್ಪ ತುಪ್ಪ ಹಾಕ್ಬೇಕು. ಓಕೆ, ಸುಚಿತ್ರಾ ಅವರ ಬಾದಾಮಿ ಹಲ್ವಾ ರೆಡಿ ಆಯ್ತು. ಆಫ್ ಮಾಡಿ ಇನ್ನ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಓಕೆ. ಈಗ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಓಕೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಬಾದಾಮ್ ಹಲ್ವಾ ಮಾಡಿದ್ಮೇಲೆ ಇದ್ರಲ್ಲೇ ಈ ಕಂಟೈನರ್ ಅಲ್ಲೇ ಬಿಡಬಾರ್ದು. ಯಾಕೋ? ಆ ಬಿಸಿಗೆ ಗಟ್ಟಿ ಆಗ್ಬಿಡುತ್ತೆ. ಓಕೆ, ಸಖತ್ ಆನಿವರ್ಸರಿ ಸ್ಪೆಷಲ್ ಕೊಟ್ಟಿದ್ದೀರಿ ಮತ್ತೆ ಸುಚಿತ್ರಾ. ಗಟ್ಟಿ ಆಗುತ್ತೆ ಇದು. ಅದ್ಭುತವಾಗಿ ಮಾಡಿದೀರಾ. ನಾವು ಸರ್ವಿಂಗ್ ಪ್ಲೇಟ್ ಹಾಕಿದ್ಮೇಲೆ ಓಕೆ, ಗಟ್ಟಿ ಬರುತ್ತೆ. ಇನ್ನ ಸಾಕು ಇಷ್ಟಕ್ಕೆ. ಈಗ ಪೋರ್ ಮಾಡ್ಬಿಡ್ಬೇಕು ಇಮಿಡಿಯೇಟ್. ಪೋರ್ ಮಾಡೋಣ. ಈ ತರ ಟೆಕ್ಸ್ಚರ್ ಇರ್ಬೇಕು ನೋಡಿ, ಸಾಫ್ಟ್ ಆಗಿರ್ಬೇಕು. ಎಸ್ ಎಸ್. ತಿನ್ನವಾಗ ಬಾಯಲ್ಲಿ ಹಾಗೆ ಕರಗಬೇಕು. ಓಕೆ 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 ಓಕೆ. ಪೂರ್ತಿ ತಿಂದಾಕ್ಬಿಡೋದೇ ಇವತ್ತು, ಮಾತಾಡಂಗಿಲ್ಲ. ಹೇಗಿದೆ ಟೆಕ್ಸ್ಚರ್? ಸಿಕ್ಕಾಪಡೆ ಸಖತ್. ಶಾಪ್ ಅಲ್ಲಿ ಸಿಗೋ ತರನೇ ಇದೆಯಾ? ಖಂಡಿತ ಹಂಗೆ ಕಾಣ್ತಾ ಇದೆ. ನಮ್ಮ ಆನಿವರ್ಸರಿ ಸ್ಪೆಷಲ್ ಬಾದಾಮ್ ಹಲ್ವಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಿಂದು ನೋಡಿ ಹೇಳಿ. ಸುಚಿತ್ರಾ ಅವರು ಅದ್ಭುತವಾಗಿರುವಂತ ಬಾದಾಮಿ ಹಲ್ವಾನ ನಮ್ಮ ಕೈಲಿ 1 kg ಕೊಟ್ಬಿಟ್ಟಿದ್ದಾರೆ. ಇದನ್ನೇ ನಾವೊಬ್ಬರೇ ತಿನ್ನೋ ತರನೇ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ. ನೋಡದೇ ಇದ್ದವರು, ಬರ್ಕೊಳ್ದೇ ಇದ್ದವರು ಬರ್ಕೊಳ್ಳಿ, ನೋಡ್ಕೊಳ್ಳಿ. ಬಾದಾಮ್ ಹಲ್ವಾ ಮಾಡುವ ವಿಧಾನ:
ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದ ಬಾದಾಮಿ ಹಾಕಿ ಗ್ರೈಂಡ್ ಮಾಡಿ. ಜೊತೆಗೆ ಹಾಲು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ರುಬ್ಬಿದ ಬಾದಾಮಿ ಹಾಕಿ ಕುದಿ ಬಂದ ನಂತರ ಸಕ್ಕರೆ ಹಾಕಿ ಕಲಕುತ್ತಾ ಮಧ್ಯೆ ಮಧ್ಯೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ನಂತರ ಖೋವಾ, ಏಲಕ್ಕಿ ಪುಡಿ, ಹಾಲಿನಲ್ಲಿ ನೆನೆಸಿದ ಕುಂಕುಮ ಕೇಸರಿ ಹಾಕಿ ಮಿಶ್ರಣ ಗಟ್ಟಿಯಾಗಲು ಬಿಡಿ. ಕೊನೆಯಲ್ಲಿ ಬಾದಾಮಿ, ಕುಂಕುಮ ಕೇಸರಿ ಹಾಕಿದರೆ ಬಾದಾಮ್ ಹಲ್ವಾ ರೆಡಿ ಟು ಟೇಸ್ಟ್. ಮಾತಾಡೋದಕ್ಕಿಂತ ರುಚಿನೇ ನೋಡ್ಬೇಕು ಅನಿಸ್ತದೆ ಇವತ್ತು. ಒಳ್ಳೆ ಅದ್ಭುತವಾಗಿರುವಂತ ನಿಮ್ಮ ಕನಸಿನ ಒಂದು ಬಾದಾಮಿ ಹಲ್ವಾನ ಮಾಡಿ ನಮ್ಮ ಮುಂದೆ ಇಟ್ಬಿಟ್ಟಿದ್ದೀರಾ. ಓಕೆ, ಟೇಸ್ಟ್ ಮಾಡೋಣ. ಹಾಗೆ ಸಾಫ್ಟ್ ಆಗಿರ್ಬೇಕು, ಟೆಕ್ಸ್ಚರ್ ಗಟ್ಟಿ ಆಗ್ಬಾರ್ದು. ಆನಿವರ್ಸರಿ ಸ್ಪೆಷಲ್ಗೆ ಒಳ್ಳೆ ಗಿಫ್ಟ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು 100ರಷ್ಟು ಚೆನ್ನಾಗಿದೆ ಅನ್ಬೇಕಂದ್ರೆ ಇದು ಒಂದು 200ರಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡೋಕ್ಕಾಗಲ್ವೇನೋ ಅನ್ನಿಸ್ಬಿಟ್ಟಿದೆ. ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ಸ್ಪೂನ್ ತಿನ್ಕೊಂಡವ್ರೆ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ. ಆ ಬಾದಾಮಿ ಕರಮ್ ಕರಮ್ ಅಂತ ಇದೆ. ಹೌದು, ಅದರಿಂದ ತರಿಯಾಗಿ ರುಬ್ಕೋಬೇಕು ಸ್ವಲ್ಪ. ಥ್ಯಾಂಕ್ ಯು ಮೇಡಮ್. ಏನೇ ನಿಮ್ಮ ಸರ್ವಿಸ್ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ, ಸಖತ್ತಾಗಿದೆ ರೀ ಅನ್ನಕ್ಕೆ ಉದಾಹರಣೆ ಈ ಬಾದಾಮಿ ಅಲ್ವಾ. ಎಷ್ಟು ಬೇಗ ಒಂದು 20 ನಿಮಿಷಕ್ಕೆ ನಿಮ್ಮಲ್ಲಿ ಬೇಕಾದಂಥ ಬಾದಾಮಿ ಅಲ್ವಾ ನೀವೇ ಮಾಡ್ಕೋಬೋದು. ಅಷ್ಟೊಂದು ಸುಲಭವಾಗಿ ತೋರಿಸ್ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಥ್ಯಾಂಕ್ ಯು ಮೇಡಮ್. ಇಷ್ಟೊಂದು ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರೋದು ಆನಿವರ್ಸರಿ ಸ್ಪೆಷಲ್ಗೋಸ್ಕರ ಅವರು ತುಂಬ ದಿವಸ ಅಂದ್ಕೊಂಡಿದ್ರು ಬಾದಾಮಿ ಹಲ್ವಾ ಮಾಡಬೇಕು ಆನಿವರ್ಸರಿಗೆ ಅಂತ. ಮಾಡಿ ನಮಗೆ ಕೊಟ್ಟಿದ್ದಾರೆ, ನಿಮಗೆ ತೋರಿಸಿದ್ದಾರೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಬರೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವ್ರು ಆದ ತಕ್ಷಣ ಚಂದ್ರಪ್ಪ ರೆಡಿಯಾಗಿ ನಿಂತಿದ್ದಾರೆ. ಸಾರ್ ನಮ್ಮನ್ನು ಮರ್ತೇ ಬಿಟ್ರಲ್ಲ, ಬರ್ತಾ ಇದ್ದೀವಿ ಅಂತ. ಅವರು ಬರಲಿ. ತುಂಬ ಜನ ನಮ್ಮ ಸ್ನೇಹಿತರೆಲ್ಲ ಸಾರ್ ನಮಗೊಂದು ಸ್ಪೂನ್ ಪ್ರಸಾದ ಥರ ಹಾಕಿ ಸರ್ ಅಂತಂದರೆ ಅವ್ರಿಗೆ ಸ್ವಲ್ಪ ಕೊಟ್ಟು ಬರ್ತೀವಿ ಆನಿವರ್ಸರಿ ಸ್ವೀಟ್ನ. ಅಲ್ಲಿ ತನಕ ನೀವು ತಗೊಳ್ಳಿ. ಒಂದು ವರ್ಷ 1200ಕ್ಕೂ ಹೆಚ್ಚು ರೆಸಿಪಿಗಳು, ಇಷ್ಟವಾಗಿರುವಂಥ ವೈವಿಧ್ಯಮಯ ಅಡುಗೆಗಳು, ಇದೆಲ್ಲ ನಮ್ಮ ಒಗ್ಗರಣೆ ಡಬ್ಬಿಯ 1ನೇ ವರ್ಷದ ಸಂಭ್ರಮದಲ್ಲಿ. ಎಲ್ಲ ವೀಕ್ಷಕರಿಗೂ ಕಬ್ಬನ್ಪೇಟೆ ಚಂದ್ರಪ್ಪ ಮಾಡುವ ನಮಸ್ಕಾರಗಳು. ಈ ದಿನಕ್ಕೆ ನಮ್ಮ ಕಾರ್ಯಕ್ರಮ ಶುರು ಮಾಡಿ 1 ವರ್ಷ ತುಂಬಿದೆ. ನಿಮಗೆಲ್ಲ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು, ನನ್ನ ಬಗ್ಗೆ ತಿಳಿಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ಒಂದು ಕಾಲಾವಕಾಶ ಸಿಕ್ಕಿದೆ. ಇದೊಂದು ಅವಕಾಶ ಮಾಡಿಕೊಟ್ಟ ಜಿ ಕನ್ನಡದವ್ರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಎಷ್ಟು ಹೇಳಿದ್ರು ಸಾಲದವ್ರಿಗೆ, ಯಾಕಂದ್ರೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಮುಳ್ಳಿಯವ್ರಿಗೆ ತುಂಬ ದೊಡ್ಡ ನಮಸ್ಕಾರ ಅವರಿಗೆ. ಮುಂದೆ ಏನು ಹೇಳಬೇಕು ಅನ್ನೋದು ನಮ್ಮ ಮುರಳಿಯವರೇ ಬರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತಿಗೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಬನ್ನಿಪ್ಪ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಚಂದ್ರಪ್ಪ, ಹೇಗಿದ್ದೀರಾ ಸರ್? ಹೇಗಿರೋದಿರಂತೆ? ಫುಲ್ ಮಿಂಚಿಂಗು. ನಾವೆಲ್ಲಿ ಮಿಂಚೆಲ್ಲ ನಿಮ್ಮ ಹತ್ರ ಯಾವ ಬಜಾರಲ್ಲಿ ಹುಡುಕಿದೆ ಸರ್ ಸಲ್ಟಿದು? ಓಕೆ, ಚಂದ್ರಪ್ಪನವ್ರು ಬಂದಿದ್ದಾರೆ. ಚಂದ್ರಪ್ಪನವರೇ, ನಮ್ಮ ಇವತ್ತಿನ ಆನಿವರ್ಸರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್ ಇವತ್ತು ಒಂದು ಟೊಮೊಟೊ ಚಿಕನ್ ಮಾಡ್ತಾ ಇದ್ದೀನಿ. ಎಂತೆಂತ ಚಿಕನ್ ಬಿಟ್ಟು ಅದು ಯಾಕಪ್ಪ ಟೊಮೊಟೊ ಚಿಕನ್ ಹಿಡ್ಕೊಂಡ್ರಿ? ಒಂದು ತೋರ್ಸೋಣ ಅಂತ. ಚೆನ್ನಾಗಿರುತ್ತಾ? ಸುಮಾರು ಜನ ಕೇಳಿದ್ರು ಟೊಮೊಟೊ ಚಿಕನ್ ತೋರಿಸಿ ಚಂದ್ರಪ್ಪರೇ ಓಕೆ ಅಂತ, ಅದಕ್ಕೆ ತೋರಿಸ್ಬಿಡೋಣ. ಆನಿವರ್ಸರಿ ಸ್ಪೆಷಲ್ಗೆ ಟೊಮೆಟೊ ಚಿಕನ್ ಅನ್ನ ಮಾಡ್ತಾ ಇದ್ರೆ. ಟೊಮೆಟೊ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ ಹೇಳಿ? ಟೊಮ್ಯಾಟೊ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಟೊಮ್ಯಾಟೊ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕಾಳು ಮೆಣಸಿನ ಪುಡಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಟೊಮೆಟೊ ಚಿಕನ್ ಅನ್ನ ಮಾಡ್ತಾ ಇದೀವಿ. ಅದ್ಭುತವಾದ ತುಪ್ಪವನ್ನೇ ಹಾಕಿ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ ಚಂದ್ರಪ್ಪನವರು. ಓಹೋ, ಏನ್ರಿ ಅದು ತುರ್ಕೋತಾ ಇದ್ದೀರಾ? ಹೌದು. ಈ ತರ ತುರ್ದಿ ಮಾಡಿರುವಂತ ಚಿಕನ್ ನಾವು ನೋಡಿಲ್ಲ ಬಿಡಿ. ತುರಿರಿ ನೀವು, ನಾವು ನೋಡಿಲ್ಲ. ಒಂದು ಒಳ್ಳೆ ಚಿಕನ್ನು, ಒಳ್ಳೆ ರೆಸಿಪಿ, ನಮ್ಮ ಆನಿವರ್ಸರಿಯ ಸ್ಪೆಷಲ್ ರೆಸಿಪಿ. ಅತ್ಯಂತ ಜನಪ್ರಿಯವಾದಂಥ ಅಡುಗೆ ಕಾಂಟ್ರಾಕ್ಟ್ರು ಚಂದ್ರಪ್ಪನ ನೀವೆಲ್ಲ ಮರ್ತಿಲ್ಲ. ಸುಮಾರು 1 ವರ್ಷಗಳಿಂದ ಅವರು ನಮ್ಮ ಜೊತೆಗಿದ್ದಾರೆ. ವೈವಿಧ್ಯಮಯ ಅಡುಗೆಗಳನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಆಯ್ತಾ ಚಂದ್ರಪ್ಪ? ಓಹೋ, ತುಪ್ಪದಲ್ಲಿ ಈರುಳ್ಳಿಯನ್ನು ಉರಿಯುವ ವಿಧಾನ
ಇನ್ನ ಬೇಕಾ? ಟೊಮೆಟೊನು ಹುರಿದ್ಬಿಡ್ತೀರಾ? ಹೌದು. ಹೋಗಿದ್ ಕತೆ ಬಿಡಿ ಇವತ್ತು. ಒಳ್ಳೆ ಕಲರು, ಕೆಂಪು ಕಲರ್ ಈರುಳ್ಳಿ ಬಿಳಿ ಕಲರ್ ಆಗೋಯ್ತಲ್ಲ ಚಂದ್ರಪ್ಪ. ಕಂದು ಬಣ್ಣ ಆಗ್ತಾ ಇದೆ ಇನ್ನು ಚಂದ್ರಪ್ಪ. ಕಂದು ಬಣ್ಣ ಬರ್ಬೇಕದು. ಓಕೆ ಇದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೋದು. ಓಕೆ ನೀರಾಗ್ಬಿಡುತ್ತೆ ಜಾಸ್ತಿ, ಓಕೆ ಓಕೆ. ತುಂಬಾ ನೀರಾಗುತ್ತೆ ಮಿಕ್ಸಿನಲ್ಲಿ ಹಾಕಿದ್ರೆ. ಅಂತೂ ಏನೋ ವಿಶೇಷವಾದ ಅಡುಗೆ ತೋರಿಸ್ಬೇಕು ಅನ್ನೋ ಆಸೆ ನಿಮ್ಗೂ ಕೂಡ. ಮಾಡಿ, ಹೊಸ ಹೊಸ ಆವಿಷ್ಕಾರಗಳೇ ಹೊಸ ಹೊಸ ಅಡುಗೆಗಳಾಗೋದು. ಹೌದೌದು. ಕಸ್ತೂರಿ ಮೆಂತ್ಯ ಹಾಕ್ತಾ ಇದೀನಿ. ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಹಾಕಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಹಾಕಿ. ನೋಡಿ ನಿಮ್ಮ ಐಟಮಲ್ಲಿ, ನಮ್ಮ ಐಟಮ್. ನಿಮ್ಮ ಐಟಮ್ ಒಂದು ಇದೆಯಲ್ಲ, ಅರ್ಶಿನ ಪುಡಿ ಕೊಡಿ. ಓಕೆ ಅದು ನೀವು ಕೊಡುತ್ತಾನೆ ನಮಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಟರ್ಮರಿಕ್ ಪೌಡರ್. ಸಾಕು ಸಾಕು ಸಾಕಲ್ಲ? ಇವಾಗ ಟೊಮೊಟೊ ಹಾಕ್ತಾ ಇದೀನಿ. ಹಾಕಿ ಸರ್, ಹಾಕಿ. ಗರಂ ಮಸಾಲ ಪೌಡರ್ ಹಾಕ್ತಾ ಇದೀನಿ. ಗರಂ ಮಸಾಲ ನಾನು ಸ್ವಲ್ಪ ಹಾಕ್ತೀನಿ ತಳಿ. ನಮ್ಮ ಎವರೆಸ್ಟ್ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು 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 ಸಾಕಾ? ಸಾಕು. ಹಾಗೆ ಪೆಪ್ಪರ್ ಪೌಡರ್ ಹಾಕ್ತಾ ಹಾಕಿ ಹಾಕಿ ಹಾಕಿ. ಧನಿಯಾ ಪೌಡರ್ ಹಾಕ್ತಾ ಇದೀನಿ. ಹಾಕಿ ಹಾಕಿ ಖಾರಕ್ಕೆ ಚಿಲ್ಲಿ ಪೌಡ್ರು ಹಾಕಿ. ಅಂದ್ರೆ ರುಬ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಇಲ್ಲಿ, ಇಲ್ಲ. ಸೀನೇ ಇಲ್ಲ. ಅರ್ಜೆಂಟ್ಗೆ ಬೆಳಿಗ್ಗೆ ಚಿತ್ರಾನ್ನದ ಜೊತೆಗೆ ಇದನ್ನ ಮಾಡ್ಕೋಬೋದಾ? ಮಾಡ್ಕೋಬೋದು. Okay. ಪೂರಿ, ಚಪಾತಿ. ವೆರಿ ಗುಡ್. ಇವಾಗ ಡ್ರೈ ಬೇಕಂದ್ರೆ ಡ್ರೈ ಮಾಡ್ಕೋಬೋದು. ಇಲ್ಲ ಚಪಾತಿ ಪೂರಿ ಇತ್ತು ಅಂದರೆ ಗ್ರೇವಿ ಮಾಡ್ಕೋಬೋದು. ಸ್ವಲ್ಪ ಲೈಟಾಗಿ ಸ್ವಲ್ಪ ನೀರು ಹಾಕೊಂಡು ಗ್ರೇವಿ ಆಗುತ್ತೆ. ಇವಾಗ ಇದು ಚಿಕನ್ ಎಷ್ಟಿದೆ? ಚಿಕನ್ ಇದು ಅರ್ಧ kg ಇದೆ. ಓಕೆ, ಹಾಕಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಸ್ 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 ಎಸ್. ಪೀಸ್ ದೊಡ್ಡದಿದ್ರೆ ಓಕೆ, ಅದು ತಿನ್ನಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಬಾಯೆಲ್ಲ ನೋವು ಬಂದ್ಬಿಡುತ್ತೆ. ಒಂದೊಂದು ಪೀಸ್ ಹಂಗೆ ಬೈನಲ್ಲಿ ಹಾಕೊಡ್ಬೇಕು. ಓಕೆ. ಬಟ್ ಇದ್ರೊಳಗೆ ಬೇಯ್ಬೇಕಲ್ಲ ಚೆನ್ನಾಗಿ? ಬೇಯಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಓಕೆ, ಮುಚ್ಚಿದ್ರೆ ಓಕೆ ಓಕೆ. 10 ನಿಮಿಷದಲ್ಲಿ ಬೇಯ್ತದೆ. ಸಾಕಂತೀರಾ? 10 ನಿಮಿಷ ಬೇಯಿಸ್ತಾರೆ. ಓಕೆ ಓಕೆ ಓಕೆ. ಸ್ವಲ್ಪ ನೀರು ಹಾಕೋಣ. ಹಾಕಿ ನೀರು ಹಾಕಿ. ಕೂಲ್. 10 ನಿಮಿಷದಲ್ಲಿ ಆಗ್ಬಿಡ್ತದೆ ಇದು. ಹಂಗಂತೀರಾ? ಅಷ್ಟೇ, ಹಾಕೋದೆಲ್ಲ ಮುಗೀತು. ಹಾಕೋದಲ್ಲ ಏನಿದ್ರು ತಿಂತಾರದಷ್ಟೇ ಉಳ್ಕೊಂಡಿರೋದು. ತಿನ್ಬೇಕಂದ್ರೆ ಸ್ವಲ್ಪ ಬೇಯಬೇಕು. ಹೋಗ್ಲಿ ಬಿಡಿ, ಬೇಯ್ತಾ ಅದ್ರಲ್ಲಿ ಯಾಕೆ ಕೊರಿ ಮಾಡ್ಕೋಬೇಕು ನಾವು? ಲಕ 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 ಅಂತ ಇದೆ. ಆಗಿದೆ ಸರ್, ಆಗಿದೆಯಾ? ಆಗಿದೆ. ಮತ್ತೆ ಚಿಕನ್ ಎಲ್ಲ ಬೆಂದಿದ್ಯಾ? ಆರಾಮಾಗಿ ತಿಂದಿರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ ಸರ್, ಹಾಕಿ ಸರ್, ಹಾಕಿ ಸರ್. ಡ್ರೈ ಅದೇ ಡ್ರೈ ಹಾಕಿದ್ರೆ ಗೊಜ್ಜು ಸಿಕ್ಕಲ್ಲ. ಗ್ರೇವಿ ಸ್ವಲ್ಪ ಇದ್ರೆ ಚಪಾತಿ ಎಲ್ಲ ತಿನ್ನಕ್ಕಾಗಲ್ಲ. ಹೌದು. ಹಾಕ್ಕೊಳ್ಳೋಣ. ಹಾಕ್ತೀರಾ? ಕುಳಿಯವರೇ, ಬಿಸಿ ಬಿಸಿ ಇವತ್ತಿಗೆ ಸ್ಪೆಷಲ್ ಆಗಿ ಮಾಡಿದ್ದೀನಿ ನಿಮಗೋಸ್ಕರ. ನಮ್ಮ ಇವತ್ತಿನ ಆನಿವರ್ಸರಿ ಸ್ಪೆಷಲ್ಗೋಸ್ಕರ ಚಂದ್ರಪ್ಪನವರು ಒಳ್ಳೆ ಒಂದು ಟೊಮೆಟೊ ಚಿಕನ್ ಅನ್ನ ಮಾಡಿ ನಮ್ಮ ಕೈಲಿ ಕೊಡ್ತಾ ಇದ್ದಾರೆ. ಅದ್ಭುತವಾಗಿ ಮಾಡಿದ್ರು. ಮಾಡೋಂಥ ಕ್ರಮ ತೂರ್ಕೊಂಡು ಪರ್ಕೊಂಡು ಏನೇನೋ ಮಾಡಿದ್ರು. ಸಖತ್ತಾಗಿ ಮಾಡಿದ್ದಾರೆ ಆನಿವರ್ಸರಿ ದಿನ. ಓಕೆ, ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೊಮ್ಯಾಟೊ ಚಿಕನ್ ಮಾಡುವ ವಿಧಾನ: ಮೊದಲು ಈರುಳ್ಳಿಯನ್ನು ತುರಿದುಕೊಳ್ಳಿ, ನಂತರ ಟೊಮ್ಯಾಟೊವನ್ನು ತುರಿದುಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಕಾದ ನಂತರ ತುರಿದ ಈರುಳ್ಳಿ, ಕಸೂರಿ ಮೇಥಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ತುರಿದ ಟೊಮ್ಯಾಟೊ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಚಿಕನ್ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ನೀರು ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮ್ಯಾಟೊ ಚಿಕನ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡುವ. ಮಾಡಿ ಸರ್. ಚೆನ್ನಾಗಿದೆ. ಗ್ರೇವಿ ಒಳ್ಳೆ ಟೇಸ್ಟ್ಗೆ ಬಂದಿದೆ. ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಯಾರು ಬರೀ ಗ್ರೇವಿ ತಂದ್ಬಿಟ್ರೆ ಆ ಗ್ರೇವಿದು ಮಾತ್ರ ನಾವು ಹೇಳಕ್ ಆಗೋದೇ ಇಲ್ಲ. ಹೌದು, ಜೊತೆಲಿ ಇದ್ರೆ ಕಾಂಬಿನೇಷನ್ ಹೇಳಕ್ ಸಾಧ್ಯ? ಟೇಸ್ಟ್ ಕರೆಕ್ಟ್ ಸಿಗುತ್ತೆ. ಇಲ್ಲ ನಿಮ್ಗೆ ಉಪ್ಪು ಜಾಸ್ತಿ ಆಗುತ್ತೆ, ಇಲ್ಲ ಖಾರ ಜಾಸ್ತಿ ಆಗುತ್ತೆ. ಏನಪ್ಪ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ಖಾಲಿ ಮಾಡಬೇಕು, ಅಲ್ಲಿ ತನಕ ನೀವು ತಗೋಬೇಕು. ಮತ್ತೆ ಬರ್ತಾ ಇದ್ದಾರೆ ಆನಂದ್ ಅವ್ರು, ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನ ಬೇರೆ ಕರೆಸ್ತೀವಿ, ಇದನ್ನ ಮುಗಿಸ್ತೀವಿ. 1 ವರ್ಷ 1200ಕ್ಕೂ ಹೆಚ್ಚು ರೆಸಿಪಿಗಳು, ಇಷ್ಟವಾಗಿರುವಂತ ವೈವಿಧ್ಯಮಯ ಅಡಿಗೆಗಳು, ಇದೆಲ್ಲ ನಮ್ಮ ಒಗ್ಗರಣೆ ಡಬ್ಬಿಯ 1ನೇ ವರ್ಷದ ಸಂಭ್ರಮದಲ್ಲಿ. 1 ವರ್ಷದಿಂದ ಸುಮಾರು ಅಡಿಗೆಗಳು, ಸುಮಾರು ಜನ, ಸುಮಾರು ಥರ ಅಡುಗೆಗಳನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಾವೇನೋ ಬರ್ತಾ ಇದ್ವಿ,
ಕೊಟ್ಟಿನ ತಗೊಳ್ತಾ ಇದ್ವಿ, ಸಖತ್ತಾಗಿದೆ ತಿನ್ಕೊಳ್ಳಿ ಅಂತ ಇದ್ವಿ. ತಿನ್ನೋ ಕಷ್ಟ ನಾನೊಬ್ಬನಿಗೆ ಗೊತ್ತಿದೆ. ಸಖತ್ತಾಗಿ ಮಾಡಿದಾರ್ರಿ, ಅದ್ಭುತವಾಗಿದೆ. ಆಹಾ ಹಾ, ತುಂಬಾ ಅದ್ಭುತವಾಗಿದೆ. ಅದ್ಭುತ ಅದ್ಭುತ. ಅದ್ಭುತ. ಗ್ರೇವಿ ಎಕ್ಕಿ ತಿನ್ಬೋದು. ಸಖತೆ. ತಿಂತೀರಾ? ಬೇಡವಾ? ಹೋಗ್ಲಿ ಬಿಡಿ. ಏನ್ರಿ ಹಂಗ್ ನೋಡ್ತಾ ಇದ್ದೀರಿ ಬಿಡ್ರಿ. ತುಂಬಾ ಸಖತ ಮಾಡಿದ್ರು. ಇಲ್ಲಿವ್ರಿಗೂ ಸೋರ್ಸ್ಕೊಂಡು ಅಂತ ತಿಂದ್ರೆ ಒಂಥರ ಚೆನ್ನಾಗಿರುತ್ತೆ. 1 ವರ್ಷದಿಂದ ಎಷ್ಟು ತರ ರೆಸಿಪಿ ತಿಂದಿರ್ಬೋದು, ಎಷ್ಟು ಜನ ವಿವಿಧ ವಿವಿಧ ಬಗೆ ಅಡುಗೆಗಳನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ, ಎಷ್ಟು ಖುಷಿ ಪಟ್ಟಿದ್ದಾರೆ. ಮುರುಳಿ ಚೆನ್ನಾಗಿದೆ ಅಂದ್ರೆ ಅಡುಗೆ ಪೂರ್ತಿ ಚೆನ್ನಾಗಿರುತ್ತೆ ಅಂತ ನಂಬ್ಕೊಂಡಿದ್ದಾರೆ. ತುಂಬಾ ಜನ ಬರೋರು, ತುಂಬಾ ದಿನ ಮನೇಲಿ ಪ್ರಾಕ್ಟೀಸು ಮಾಡಿರೋರು. ಆದ್ರೆ ಇಲ್ಲಿ ಬಂದ ತಕ್ಷಣ ಉಪ್ಪನೆ ಆಗ್ತಾ ಇರಲಿಲ್ಲ. ಆದ್ರೂ ತಿನ್ಬೇಕಾಗ್ತಿತ್ತು. ಸಖತ್ತಾಗಿದೆ ಅಂತ ಹೇಳ್ಬೇಕಾಗಿತ್ತು, ತಿನ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತು. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಒಗ್ಗರಣೆ ಡಬ್ಬಿಗೆ ಬಂದು 1 ವರ್ಷ ಆಗಿದೆ. ನಾನು ಮುಂಚೆ ಒಗ್ಗರಣೆ ಡಬ್ಬಿಗೆ ಬರೋಕ್ಕೆ ಮುಂಚೆ ದೊಡ್ಡ ದೊಡ್ಡ ಮನೆಗಳಲ್ಲಿ, VFS ಮನೆಗಳಲ್ಲಿ ನಾನು ಶೆಫ್ ಆಗಿ ಒಂದು ಅಡುಗೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೆ. ಇಲ್ಲಿ ಬಂದಮೇಲೆ ನಮ್ಮನ್ನು ಮುರಳಿ ಸರ್ ಕರ್ಕೊಂಬಂದಮೇಲೆ ನನಗೆ ತುಂಬಾ ಫೋನ್ಗಳು ಬರ್ತಾಯಿದೆ. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಇನ್ನೂ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಿ ನಿಮಗೆ. ಮಾಡ್ಕೊಂಡು ತಿಂದು ನಿಮ್ಮ ಫೀಡ್ಬ್ಯಾಕ್ ನನಗೆ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತಿನಲ್ಲಿ ಬರ್ತಾ ಇದ್ದಾರೆ ನಮ್ಮ ಆನಿವರ್ಸರಿ ಸ್ಪೆಷಲ್ನಲ್ಲಿ ಆನಂದ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ನಾಟಿ ಕೋಳಿಯನ್ನ ಮಾಡಿ ತೋರಿಸ್ತೀನಿ ಮುರಳಿ. ನಮ್ಮದೇ ಒಂಥರ ಸ್ಟೈಲು, ನಮ್ಮ ಡಿಸೈನೇ ಬೇರೆ ಅಂತ ಇದ್ದಾರೆ. ನೋಡೋಣ ಆನಂದ್ ಅವ್ರು ಏನು ಮಾಡ್ತಾರೆ ಅಂತ. ಆನಂದ್ ಬನ್ನಿ. ಆನಂದ್ ಸರ ಸರ್, ಏನು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀರಾ? ಮತ್ತೆ ಏನು ಸಮಾಚಾರ? ಏನು ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ಯಾವ ಥರದ್ದು? ಇದೊಂಥರ ಡಿಫ್ರೆಂಟ್ ಇದು. ಓಕೆ, ನಾಟಿ ಕೋಳಿ ಸಾರು ಮಾಡಕ್ಕೆ ಏನೇನು ತಂದಿದ್ದೀರಾ? ನಾಟಿ ಕೋಳಿ ಸಾರು ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಟೊಮ್ಯಾಟೊ, ಓಂಕಾಳು, ಧನಿಯಾ, ಹುಣಸೆಹಣ್ಣು, ಗಸಗಸೆ, ಏಲಕ್ಕಿ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಹಾಲು, ಲವಂಗ, ಚಕ್ಕೆ, ಕಾಳುಮೆಣಸು, ಜೀರಿಗೆ, ಉಪ್ಪು, ತುಪ್ಪ ಹಾಕ್ತಾ ಇದ್ದೀರಾ? ಹಾಕಿ. ಸ್ಪೆಷಲ್ ನಾಟಿ ಕೋಳಿನ ತೋರಿಸ್ತಾ ಇದ್ದಾರೆ ನಮ್ಮ ಆನಂದ್ ಅವರು. ಸ್ಪೆಷಲ್ ನಾಟಿ ಕೋಳಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ನಮಗೆ. ಸರ್ ಇದೊಂಥರ ಬೇರೆ ಥರ ಸರ್, ಇದು ನಮ್ಮ ಟೇಸ್ಟಲ್ಲಿ ತಿನ್ನೋಡಿ ಸರ್. ಒಂಥರ ಚಿಕ್ಕಮಂಗ್ಳೂರಲ್ಲಿ ಮಾಡುವಂಥ ನಾಟಿ ಕೋಳಿ ಇದು ಅಂತ ಹೇಳಿದ್ದಾರೆ. ನೋಡೋಣ ಚಿಕ್ಕಮಂಗ್ಳೂರಲ್ಲಿ ಯಾವ ರೀತಿ ನಾಟಿ ಕೋಳಿ ಮಾಡ್ತಾರೆ ಅಂತ. ಸಾಕಾ? ಕೆಂಪು ಗುರಿಬೇಕಾ? ಹೌದು ಸರ್. ಓಕೆ, ಒಂದರಲ್ಲಿ ತುಪ್ಪ ಹಾಕಿ ಈರುಳ್ಳಿನ ಹುರ್ಕೊಳ್ತಾ ಇದ್ದಾರೆ, ಇನ್ನೊಂದರಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅವರು. ಎಣ್ಣೆ ಬೇಡಲ್ಲ ಇದಕ್ಕೆ? ಎಣ್ಣೆ ಬೇಕಾ? ಸ್ವಲ್ಪ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಲರ್ ಇರೋದು ತೆಗೆದು ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಓ, ಕಲರ್ ಬರಲಿ ಅಂತ ದಪ್ಪ ಬ್ಯಾಡಗಿ ದಪ್ಪ. ಮೆಣಸಿನಕಾಯಿ ದಪ್ಪ, ಇದರಲ್ಲಿ ದಪ್ಪ ಹಾಕ್ಬೇಕು. ಎಣ್ಣೆ ಹಾಕಿ ಈ ಕಡೆ ಒಳ್ಳೆ ಒಗ್ಗರಣೆ ಕೊಡೋ ತರ ನಾವು ಬ್ಯಾಡಗಿ ಮೆಣಸಿನಕಾಯಿನ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದೀವಿ. ಯಾಕಂದ್ರೆ ಪುಡಿ ಮಾಡ್ತೀರಾ? ಇಲ್ಲ ಸರ್, ಹಿಂಗೆ ಹಾಕ್ತೀರಾ? ರುಬ್ಬೋದು. ಓ, ರುಬ್ಬೋದು. ಓಕೆ, ಹೌದು. ಧನಿಯಾ ಬೀಜ ಹಾಕಿ ಸರ್. 1 kgಗೆ ಅದು 1 kg ನಾಟಿ ಕೋಳಿ ಮಾಡ್ತಾ ಇದ್ದೀರಾ? ಹೌದು, ಹೌದು. ಮನೆಗೆ ತಗೊಂಡೋಗ್ತಾ ಇದ್ದೀರಾ? ಕಾಳುಮೆಣಸು 1-2. ಓಕೆ, ಜೀರಿಗೆ. ಓಕೆ. ಎಣ್ಣೆ ಬೇಡವಾ? ಎಣ್ಣೆ ಬೇಡ ಸರ್. ಡ್ರೈ ರೋಸ್ಟಾ? ಕೆಂಪು ಆಗ್ತಾ ಇದೆ. ಓಂಕಾಳು ಸ್ವಲ್ಪ ಹಾಕ್ಬೇಕು. ಓಕೆ. ಏಲಕ್ಕಿ, ಲವಂಗ 1. ಓಕೆ, ಓಕೆ. ಚಕ್ಕೆ ಬೇಡವಾ? ಚಕ್ಕೆ ಬೇಕು. ಚೆನ್ನಾಗಿ ಬ್ರೌನ್ ಆಗ್ಬೇಕು ಸರ್ ಇದು. ಆಗ್ತದೆ. ಬ್ರೌನ್ ಆಗ್ಬಿಡುತ್ತೆ. ಇನ್ನು 2 ನಿಮಿಷಕ್ಕೆ ಬ್ರೌನ್ ಆಗ್ಬಿಡುತ್ತದೆ. ತೆಂಗಿನಕಾಯಿ. ಓಹೋ, ತೆಂಗಿನಕಾಯಿ ಹಾಲು ಬೇರೆ ತಂದಿದ್ದೀರಾ? ತೆಂಗಿನಕಾಯಿ ಬೇರೆ ಬೇಕಾ? ಅದು ಬೇರೆ, ಇದು ಬೇರೆ ರುಬ್ಬಕ್ಕೆ. ಓಕೆ. 1-2-3 ಮೆಣಸಿನ್ಕಾಯಿ ಹಾಕಿ. ಒಣಮೆಣಸಿನಕಾಯಿ ಹಾಕೊಂಡಿದೀವಿ, ಹಸಿಮೆಣಸಿನಕಾಯಿ ಹಾಕೊಂಡಿದೀವಾ? ಹೌದು. ಇದನ್ನ ಏನ್ ಮಾಡ್ಬೇಕು ಇವಾಗ? ರುಬ್ಬಕ್ಕೆ. ಇದ್ರ ಜೊತೆಗೆ ಏನ್ ಹಾಕ್ತೀರಾ?
ಚಿಕನ್ ಹಾಕ್ಬಿಟ್ಟು ಹಾಕ್ಬಿಡಿ 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 ಚಿಕನ್ ಚೂರು ಬ್ರೌನ್ ಇನ್ನೂ ಬ್ರೌನ್ ಆಗ್ಬೇಕಾ? ಬೆಳ್ಳುಳ್ಳಿ ಅದಕ್ಕೆ ರುಬ್ಕೊಳಂಗೆ ಅದನ್ನೇನು ಫ್ರೈ ಮಾಡ್ಕೊಂಡಿಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಹಾಕೊಳ್ಳಿ. ಇದು ಬಿಡಿಸ್ಬಾರ್ದು, ಹಾ ಹಂಗೆ ಹಾಕ್ಬೇಕು. ಹಾಕಿ ಹಾಕಿ ಹಾಕಿ. ಶುಂಠಿ. ಓಹೋ, ಆಮೇಲೆ ಇದು ಹೌದು. ನೀರ್ ಹಾಕ್ತಿರಲ್ವಾ? ನೀರ್ ಹಾಕ್ತೀವಿ. ನೀರ್ ಹಾಕಿದ್ರೇನೆ, ಇಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಪೌಡರ್ ಆಗಲ್ಲ. ಅರ್ಶಿನ ಪುಡಿ ಸ್ವಲ್ಪ ಹಾಕ್ಬಿಡಿ. 1 ವರ್ಷ 1200ಕ್ಕೂ ಹೆಚ್ಚು ರೆಸಿಪಿಗಳು, ಇಷ್ಟವಾಗಿರುವಂತ ವೈವಿಧ್ಯಮಯ ಅಡಿಗೆಗಳು, ಇದೆಲ್ಲ ನಮ್ಮ ಒಗ್ಗರಣೆ ಡಬ್ಬಿಯ 1ನೇ ವರ್ಷದ ಸಂಭ್ರಮದಲ್ಲಿ. ಈ ಅಡಿಗೆ ಮಾಡೋದು ಒಂದ್ ಕಡೆಗೆ ಹಾಕ್ರಿ, ಮುರಳಿ ಒಬ್ಬನೇ ಅಡಿಗೆ ಮಾಡ್ಬಿಡ್ತಾನ? ನಮ್ಮ ಟೀಮ್ ನೋಡಿದ್ದೀರಾ ನೀವು? ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿದ್ನ ಲಿಸ್ಟ್ ಮಾಡಬೇಕು, ಲಿಸ್ಟ್ ಮಾಡಿದ್ನ ರೆಡಿ ಮಾಡಿಸ್ಬೇಕು. ಅಂದರೆ ಲಿಸ್ಟ್ ರೆಡಿ ಮಾಡೋದ್ರಿಂದ ನಮ್ಮ ಟೇಬಲ್ಗೆ ಬಂದು ಅದು ಪೂರ್ತಿಯಾಗಿ ರೆಡಿ ಆಗೋ ತನಕ ಛಾಯಮ್ಮ, ಮೈಸೂರಿನ ಛಾಯಮ್ಮ ಸಿಕ್ಕಾಪಟ್ಟೆ ಶ್ರಮ ವಹಿಸಿದ್ದಾರೆ. ಸುಮಾರು ಒಂದು 10 ಜನ ಕ್ಯಾಮ್ರಾಮೇನು, ಅವ್ರಿಗೊಂದು 20 ಜನ ಅಸಿಸ್ಟೆಂಟ್ಗಳು. ಈ ಕಡೆ ಬಂದರೆ ನಮ್ಮ ಕುಮಾರ ಅಂತ ಒಬ್ಬ ಇದ್ದಾನೆ, ಅವ್ನ ಟೀಮು ತರಕಾರಿ ಹೆಚ್ಚಿಕೊಡ್ತಾನೆ ಇದ್ರು. ಎಷ್ಟು ಜನ ಬರಲಿ ತರಕಾರಿ ಹೆಚ್ಚಿಕೊಡ್ತಾ ಇದ್ರು. ಏಯ್ ಕಿರಣ ಬಾರಪ್ಪ ಇಲ್ಲಿ, ಇದು ತೊಳಿಬೇಕಲ್ಲೋ, ಪಾತ್ರೆ ರೆಡಿ ಆಗ್ಬಿಟ್ಟಿದೆಯಲ್ಲೋ ಅಂದರೆ ಕಿರಣ ಓಡ್ ಬರೋನು, ಪಾತ್ರೆ ತಗೊಂಡವನು ಇಮಿಡಿಯೇಟ್ ಆಗಿ ತೊಳ್ಕೊಂಬರ್ತಿದ್ದ, ಕ್ಲೀನ್ ಮಾಡ್ತಿದ್ದ, ರೆಡಿ ಮಾಡಿ ಇಡಬೇಕಾಗಿತ್ತು, ಹೈಜೆನಿಕ್ ಆಗಿ ಇರಬೇಕಾಗಿತ್ತು. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಷ್ಟು ಬ್ರೌನ್ ಆಗಬೇಕು. ಓಕೆ, ಚಿಕನ್ ಹಾಕ್ತಾ ಇದೀನಿ. ಓಹೋ, ಸ್ವಲ್ಪ ಇದು ಪೀಸ್ ದಪ್ಪನೇ ಇರಬೇಕು. ಓಹೋ, ಚೆನ್ನಾಗಿರುತ್ತೆ. ಸಕ್ಕತ್ ಬಿಡಿ, ಇವತ್ತು ಅದ್ಭುತ. ಆನಿವರ್ಸರಿ ಸ್ಪೆಷಲ್ಗೂ ನೀವು ಮಾಡ್ತಾ ಇರೋದಕ್ಕೂ ಹೇಳು ಮಾಡಿಸ್ದಂಗಿದೆ. ಯಾಕೆ 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 ಯೂಶಲಿ ನಾಟಿ ಕೋಳಿನ ಸಣ್ಣ ಸಣ್ಣದಾಗಿ ಹೊಡಿಸ್ತಾರಲ್ಲ? ಹೌದು ಸರ್, ಇದು ದಪ್ಪ ಇದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಂಗಂತೀರಾ? ಪೀಸು. ಇದು ಬೇಗ ಬೇಯುತ್ತೆ ಸರ್. ಹಿತ್ತಾಳೆ ಪಾತ್ರೆ ಬರುತ್ತಲ್ಲ, ಅದರಲ್ಲಿ ಡೈರೆಕ್ಟ್ ಮಾಡಬೇಕು. ಇದು ಯಾಕೋ ಚೆನ್ನಾಗಿ ಬೇಯುತ್ತೆ, ಅದರಲ್ಲಿ ಎಷ್ಟು ಜಲ್ದಿ ಬೇಯುತ್ತೆ ನೋಡಿ. ನಾಟಿ ಕೋಳಿ ಮಾಡಬೇಕು ಅಂತ ಹಿತ್ತಾಳೆ ಪಾತ್ರೆ ಬೇರೆ ತಗೋಬೇಕು ನಾವು ನಿಮಗೋಸ್ಕರ. ಆಯ್ತು ತಗೊಂಡ ಬಿಡಿ. ಅನ್ನೋದು ಏನಾಗ್ತಾ ಇದ್ದೀರಾ? ನೀರಾಲು ಫಸ್ಟು ನೀರಾಲು, ಹೌದು, ಆಮೇಲೆ ಗಟ್ಟಿ ಹಾಲು, ಆಮೇಲೆ ಕೆನೆ ಹಾಲು, ತೆಂಗಿನಕಾಯಿನ ತುರಿದು ಇಂಡ್ಕೊಂಡಿರುವಂತ ಹಾಲು. ಕರೆಕ್ಟಾ? ಹೌದು ಸರ್. ಇದೇನಪ್ಪ ಆನಂದ್ ಅವ್ರು ಹಾಲು ಹಾಕ್ತಾ ಇದಾರೆ ಅನ್ಕೊಂಡು ಅರ್ಧಂಬರ್ಧ ನೋಡಿದಾಗ ಅರ್ಧಕ್ಕೆ ಬಂದಾಗ ಏನ್ ಅನ್ಸುತ್ತೆ ಅಂದ್ರೆ, ನಾವು ಹಾಲು ಅಂದಾಗ ಹೌದು, ಇದೇನ ಹಾಲು ಹಾಕ್ತಾ ಇದ್ರೆ ಅನ್ಕೊಳ್ವಾ? ಸ್ವಲ್ಪ ಕೂಗ್ಸ್ಬಿಡಲ್ಲ. ಟೊಮಾಟೊ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಪುಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ. ಯಾಕಪ್ಪ ಹಂಗೆ ಹೌದು ಸರ್, ಟೊಮಾಟೊ ಸಿಪ್ಪೆ ಹಾಕಲ್ಲ. ಸಿಪ್ಪೆ ಹಾಕಂಗಿಲ್ಲ ಇದಕ್ಕೆ? ಇಲ್ಲ, ಹಾಕಂಗಿಲ್ಲ. ಓಕೆ, ಹಾಕೊಳ್ಳಿ. ಸಿಪ್ಪೆ ಅಂದ್ರೆ ಟೊಮೊಟೊನ ಪೂರ್ತಿ ಉಂಡಿಯಾಗಿ ಹೌದು, ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿರೋದಾ? ಕಟ್ ಮಾಡಿರೋದು. ಈ ತರ ಸರ್ಕಸ್ ಎಲ್ಲ ಉಂಟಾ? ಹೌದು ಸರ್. ವೆರಿ ಗುಡ್, ಕರೆಕ್ಟು. ಇದೇನು ಅರ್ಧ ಗಂಟೆಯಿಂದ ನೀವು ರುಬ್ತಾನೆ ಇದಿಲ್ಲ, ಎಷ್ಟು ಓಹೋ ಏನ್ರಿ ಪೇಸ್ಟ್ ಆಗ್ಬಿಟ್ಟಿದೆ? ಹೌದು ಸರ್, ಇದು ಎಷ್ಟು ನೈಸ್ ಆಗುತ್ತೆ ಅಷ್ಟು ಟೇಸ್ಟ್ ಜಾಸ್ತಿ. ಇದು ಹಾಕೊಳ್ರಿ. ಮತ್ತೆ ಇನ್ನೇನು ಇವತ್ತು ಆನಿವರ್ಸರಿ ಪ್ರೋಗ್ರಾಮ್ ಅಲ್ಲಿ ಇಷ್ಟೊಂದು ನೈಸ್ ಆಗಿ ರುಬ್ಬಿದ್ದೀರಾ ಅಂದ್ರೆ ಅನಂತ್, ತುಪ್ಪದಲ್ಲೇ ಮಾಡಬೇಕು. ತುಪ್ಪದಲ್ಲೇ ಕರಿಬೇಕಾ? ಹೌದು, ಒಳ್ಳೆ ಕೆಲಸ. ಇದು ಫುಲ್ ಬ್ರೌನ್ ಆಗಬೇಕು. ಎರಡನೇದಾಳು. ಎರಡನೇ ಅಲ್ಲ, ತೆಂಗಿನಕಾಯಿ ಒಂದು 2 ತೆಂಗಿನಕಾಯಿನ ತುರಿದ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅವ್ರು ಹಿಂಡ್ಕೊಂಡಿರುವಂಥ ಹಾಲು. ಫಸ್ಟ್ ಬಂದದ್ದು ಗಟ್ಟಿ ಹಾಲು, ಅದಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಹಿಂಡ್ಕೊಂಡಿರೋದು, ಸ್ವಲ್ಪ ನೀರು ಹಾಲು, ಎಲ್ಲ ಕಲಾಯಿಸ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡಿರೋದು ಫುಲ್ಲು ನೀರು ಹಾಲು. ಓಕೆ, ಬ್ರೌನ್ ಆಗ್ತಾ ಇದೆ. ನೋಡಿ, ಫುಲ್ ರೆಡ್ ಇತ್ತು. ಹೌದು, ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ. ಗಟ್ಟಿ ಹಾಲು ಸರ್. ಅದೇನು ಇದೇನು ಇಟ್ಕೊಂಡಿದ್ದೀರಾ? ಏನದು ಹುಣಸೆನ್ ರಸನ? ಹೌದು ಸರ್. ಯಾಕ್ರಿ ನಾಟಿ ಕೋಳಿ ಸಾರ್ಗ ಸ್ವಲ್ಪ ಹಾಕ್ಬೇಕು. ಪರವಾಗಿಲ್ವೇ? ಹುಣಸೆನ್ ರಸ ಹಾಕೋದು ನಾನು ನೋಡಿರ್ಲಿಲ್ಲ, ಇವತ್ತು ನೋಡ್ದಾಗಾಯ್ತು. ಸಾಂಬಾರಿಗೆಲ್ಲ ಸಪ್ರೇಟ್ ಒಗ್ಗರಣೆ ಹಾಕ್ತಾರಲ್ಲ ಸರ್, ಹತ್ರ ಇದು ಚಿಕನ್ಗೆ ಇದು ಒಗ್ಗರಣೆ. ಚಿಕನ್ಗೆ ಇದೇ ಒಗ್ಗರಣೆ ಅಂತೀರಾ? ಇದು ಫೈನಲ್ ಸರ್, ಇಲ್ಸಿದ ಮೇಲೆ ಹಾಕ್ಬೇಕಿದು. ಹೌದಾ? ನಾಟಿ ಕೋಳಿ ಸಾರಿಗೂ ನಾವು ಒಗ್ಗರಣೆ ಹಾಕಿದೀವಿ. ಆಹಾ,
ನಾಟಿ ಕೋಳಿ ಸಾರು ರೆಡಿ ಇದೆ ಅವರಿಗೋಸ್ಕರ. ಆನಿವರ್ಸರಿ ಸ್ಪೆಷಲ್ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಶುರು ಮಾಡಿ ಇವತ್ತಿಗೆ ನಾವು 1 ವರ್ಷ ಆಗಿದೆ. ಈ 1 ವರ್ಷದ ಸವಿ ನೆನಪಿಗೆ ವೈವಿಧ್ಯಮಯ ಅಡುಗೆಗಳನ್ನ ನಾವು ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಆನಂದ್ ಅವರು ಗೋವನ್ ಶೈಲಿ ಮತ್ತು ಕೇರಳ ಶೈಲಿಯ ಅದ್ಭುತವಾದಂಥ ನಾಟಿ ಕೋಳಿಯ ಸಾರನ್ನ ಮಾಡಿ ನಿಮಗೆ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ನಮ್ಮ ಆನಂದ್ ಅವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಾಟಿ ಕೋಳಿ ಸಾರು ಮಾಡುವ ವಿಧಾನ: ಒಂದು ಬಾಣಲಿಗೆ ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಕಾಳು ಮೆಣಸು, ಜೀರಿಗೆ, ಓಂಕಾಳು, ಏಲಕ್ಕಿ, ಲವಂಗ, ಚಕ್ಕೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹುರಿದ ಮಸಾಲ, ಅರಿಶಿನ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಈರುಳ್ಳಿ ಹಾಕಿ ಹುರಿದುಕೊಳ್ಳಿ. ಕುಕ್ಕರ್ಗೆ ತುಪ್ಪ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಇದಕ್ಕೆ ಚಿಕನ್, ಉಪ್ಪು ಹಾಕಿ ಬೇಯಲು ಬಿಡಿ. ನಂತರ ತೆಂಗಿನಕಾಯಿ ಹಾಲು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಟೊಮ್ಯಾಟೊ, ರುಬ್ಬಿದ ಮಸಾಲ, ತೆಂಗಿನಕಾಯಿ ಹಾಲು, ಹುರಿದ ಈರುಳ್ಳಿ ಹಾಕಿ ಕಲಸಿದರೆ ನಾಟಿ ಕೋಳಿ ಸಾರು ಸವಿಯಲು ಸಿದ್ಧ. ನಾವಂತೂ ನೋಡಕ್ ತಯಾರಾಗಿದ್ದೀವಿ. ಮುದ್ದೆಗೆ ನೀರ್ ದೋಸೆಗೆ ಮೇನ್. ಆನಂದ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಹೌದು, ನಮ್ಮ ಆನಿವರ್ಸರಿನಲ್ಲಿ ಈ ತರ ಒಂದು ಒಳ್ಳೇದು ಅದ್ಭುತವಾದಂತ ಗ್ರೇವಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನ್ರಿ ಹಿಂಗ್ ನೋಡ್ತಾ ಇದ್ರಿ ಎಲ್ಲಾರು? ಹಿಂಗೆ ತಿನ್ನಕ್ಕಾಗಲ್ಲ, ಬಿಸಿ ಬೇರೆ, ನೀವು ಬೇರೆ ಈಗ ನೋಡ್ತಾ ಇರಿ, ಆಮೇಲೆ ಚೆನ್ನಾಗಿ ತಿಂತೀರಾ ಅಂತೇಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆನಂದ್ ಅವರು. ಆನಿವರ್ಸರಿ ಸ್ಪೆಷಲ್ ಅಲ್ವಾ, ಎಲ್ಲರೂ ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಇದಾದ ತಕ್ಷಣ ಪ್ರಕಾಶ್ ರಾವ್ ಅವರು ಬಂದು ಒಳ್ಳೆ ಅದ್ಭುತವಾದಂಥ ಸ್ವೀಟ್ ಅನ್ನು ಮಾಡಿ ಆನಿವರ್ಸರಿ ಸ್ಪೆಷಲ್ ಮುಗಿಸ್ತಿ ಮುರಳಿ ಅಂತ ಹೇಳಿದ್ದಾರೆ. ಇದನ್ನ ಖಾಲಿ ಮಾಡ್ತೀವಿ. ಪ್ರಕಾಶ್ ಅವರು ಬರ್ತಾ ಇದಾರೆ. ಅಲ್ಲಿ 1 ವರ್ಷ 1200ಕ್ಕೂ ಹೆಚ್ಚು ರೆಸಿಪಿಗಳು, ಇಷ್ಟವಾಗಿರುವಂತ ವೈವಿಧ್ಯಮಯ ಅಡುಗೆಗಳು, ಇದೆಲ್ಲ ನಮ್ಮ ಒಗ್ಗರಣೆ ಡಬ್ಬಿಯ 1ನೇ ವರ್ಷದ ಸಂಭ್ರಮದಲ್ಲಿ. ಎಲ್ಲ ಏನಂದ್ರೆ ನಮ್ಮ ಟೀಮ್ ವರ್ಕ್ ಹಿಂದೆ ಇದ್ದಂಥ ಶ್ರಮ. ಈ ಶ್ರಮನ ನಾವು ಹೇಳಲೇಬೇಕು. ಸಾರ್, ನೀವು ಹೇಳ್ತಾ ಇರೋ ಡೈಲಾಗಲ್ಲಿ ಸ್ವಲ್ಪ ತಪ್ಪಿದೆಯಲ್ಲ ಸಾರ್ ಅಂತ ನಮ್ಮ ಅರುಣ ಓಡ್ ಬರೋನು, ಆ ಕಡೆಯಿಂದ ರಾಜುನು ಬರೋನು. ಇವರೆಲ್ಲ ಮುಗಿತಿದ್ದಂಗೆ ಮಂಜುಳಾ ಮೇಡಮ್ ಈ ಕಡೆಯಿಂದ ಬರೋರು. ಸಾರ್, ಮಾಡುವ ವಿಧಾನ ಹೇಳ್ಬೇಕು ಸಾರ್. ಉಪ್ಪು ಹಾಕ್ಲಿಲ್ವಾ ನೀವು? ಉಪ್ಪು ಹಾಕಿರ್ತಿದ್ದೆ. ಪಾಪ ಸ್ಕ್ರಿಪ್ಟ್ನ ಬರ್ಕೊಂಡು ಇಡೀ ಎಪಿಸೋಡ್ಗೆ ಮಾಡುವ ವಿಧಾನ ಹೇಳ್ತಾ ಇದ್ರು ನಮ್ಮ ಮಂಜುಳಾ ಮೇಡಮ್ ಅವರು. ಇವೆಲ್ಲ ಕರೆಕ್ಟ್ ಸಾರ್, ಆದರೆ ಶಾರ್ಟ್ ಮಾತ್ರ ಓಕೆ ಆಗಿಲ್ಲ ಸರ್. ಇನ್ನೊಂದ್ಸರಿ ಮಾಡಲೇಬೇಕು ಅನ್ನೋನು ನಮ್ಮ ನಾಗಭೂಷಣ, ನಮ್ಮ ಡೈರೆಕ್ಟ್ರು. ಹೇಯ್, ಎಲ್ಲಿದ್ಯಾ? ಇಲ್ಲಪ್ಪ, ಹೇಳಿಲ್ಲ, ಇವಾಗ ಬಂದಿದ್ದು. ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಲೇ ಪಟಾಕಿನೇ ಬರಲಿಲ್ವಲ್ಲ. ಏನೇ ಆದರೂ ಎಲ್ಲರ ಟೀಮು ಕೆಲಸ ಮಾಡಿದೆ, ರಿಸಲ್ಟ್ ಬಂದಿದೆ, ನಿಮ್ಗೆ ಇಷ್ಟ ಆಗಿದೆ, ಅದೇ ನಮಗೂ ಬೇಕಾಗಿತ್ತು. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ರಾವ್ ಅಂತ. ನಾನು ಬಂದು ಒಂದು 5 ಸ್ಟಾರ್ ಹೋಟ್ಲಿಗೆ ಕೆಲಸ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ನೋಡಿದ ಮೇಲೆ ಸುಮಾರು ಜನ ಕರ್ಸ್ಕೊತಾ ಇದ್ದಾರೆ, ಹೋಗಿ ಮಾಡಿಕೊಡ್ತಾ ಇದ್ದೀನಿ. ನಾವು ಮುಂದಕ್ಕೆ ಇದೇ ಥರ ಒಳ್ಳೆ ಸ್ವೀಟ್ ಮಾಡೋಣ ಅಂತ ಪಡ್ತಾ ಇದ್ದೀವಿ. ನೀವು ನೋಡಿ ಈ ಪ್ರೋಗ್ರಾಮ್ನ ಏನೇನು ಮಾಡ್ತಾ ಇದ್ದಾರೆ ಪ್ರಕಾಶ್ ರಾವ್ ಅಂತ ನೋಡಿ. ಏನೋ ಡೌಟ್ ಇದ್ರೆ ನಾವು ಕೇಳ್ಕೊಳ್ಳಿ. ಅದನ್ನು ಗೊತ್ತಿಲ್ಲ ಅಂದರೆ ಏನೋ ನಿಮ್ಮ ಮನೇಲಿ ಏನು ಫಂಕ್ಷನ್ ಇದ್ದರೆ ನಾನು ಕರೀರಿ, ನಾನು ಬಂದು ಮಾಡಿಕೊಡ್ತೀನಿ. ಏನು ಬೇಕಾದ್ರೂ ಮಾಡಿಕೊಡ್ತೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಆನಿವರ್ಸರಿ ವಿಶೇಷ ಕಾರ್ಯಕ್ರಮದ ಕಟ್ಟ ಕಡೆಯ ಸಿಹಿನ ತಿನ್ನಿಸ್ಬೇಕು. ಮುರಳಿಯವರೇ, ನಾನು 20 ವರ್ಷ ಸಿಹಿ ಅಡುಗೆ ಮಾಡಿದ್ದೆ, ವೇಸ್ಟ್ ಆಗಿಬಿಡುತ್ತೆ, ದಯವಿಟ್ಟು ನನ್ನ ಕರೀಲೇಬೇಕು ಅಂತ ಪ್ರಕಾಶ್ ರಾವ್ ಅವರು ಅಲ್ಲಿ ನಿಂತೇ ಕಾಯ್ತಾ ಇದ್ದಾರೆ ಅವಾಗಿಂದ. ಪ್ರಕಾಶ್ ರಾವ್ ಬನ್ನಿ ಸರ್. ನಮಸ್ಕಾರ ಪ್ರಕಾಶ್ ರಾವ್. ನಮಸ್ಕಾರ, ಬನ್ನಿ. ಏನ್ ಮಾಡ್ತಾ ಇದ್ದೀರಾ ಆನಿವರ್ಸರಿಗೆ? ಆನಿವರ್ಸರಿಗೆ ಒಳ್ಳೆ ಒಂದು ಸ್ವೀಟ್ ಮಾಡೋಣ ಅಂತ. ಏನು? ಚಂದ್ರಕಲಾ ಮಾಡ್ತಾ ಇದ್ದೀನಿ. ಓಹೋ, ಚಂದ್ರಕಲಾ. ಓಕೆ. ಚಂದ್ರಕಲಾ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ, ವನಸ್ಪತಿ, ಖೋವಾ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಪುಡಿ, ಅಡುಗೆ ಸೋಡಾ, ತುಪ್ಪ. ಒಂದು ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸಕ್ಕರೆ ಮುಳುಗ್ಬೇಕು ನೀರಷ್ಟೇ. ಸಾಕಲ್ಲ? ಕರೆಕ್ಟ್ ಆಯ್ತೆ ಬಿಡಿ. ವನಸ್ಪತಿ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಈ ವನಸ್ಪತಿ ಇಲ್ಲ ಅಂದ್ರೆ ಈ ಚಾಟ್ಸು ಆಗೋದೇ ಇಲ್ಲ. ಒಂದು ಸ್ಪೂನ್ ಹಾಕ್ತೀನಿ.
ವನಸ್ಪತಿ ಜೊತೆಗೆ ಅರ್ಧದಷ್ಟು ತುಪ್ಪ ತುಪ್ಪ ಸಾಕು. ಮೈದಾ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಬೋಲ್ ಒಂದು ಬೌಲ್ ಮೈದಾ. ಮೈದಾ ಅಷ್ಟು ಚೂರು ಸೋಡಾ ಹಾಕ್ಬೇಡಿ. ಸ್ವಲ್ಪ ಸೋಡಾ ಬೇಕಾ? ಸ್ವಲ್ಪ ಸೋಡಾ ಬೇಕು. ಉಬ್ಬೇಕು ಅಂತನಾ? ಹೌದು, ರೈಸ್ ಆಗ್ಬೇಕು ಅದು. ಜಾಸ್ತಿ ಸೋಡಾ ಆಗ್ಬಿಟ್ರೆ ಹೊಡೆದೋಗ್ಬಿಡುತ್ತೆ. ಹೊಡೆದೋಗುತ್ತೆ. ಸೋಡಾ ಎಷ್ಟು ಪವರ್ಫುಲ್ ಅಲ್ಲ. ಹೌದು. ತುಪ್ಪ ಪೂರ್ತಿಯಾಗಿ ಕರಗಿದೆ. ಕಲ್ಸಿದಾಯ್ತಾ? ಅಷ್ಟಾಯ್ತು, ಹಿಟ್ಟು ರೆಡಿ ಆಯ್ತು. ಕರೆಕ್ಟ್ ಒಂದ್ ಆಗಿ ಎರಡ್ ಬಂದಿದೆ ನಿಮಿಷ ಅದಕ್ಕೆ. ಹಾ ಸರಿ ಇದೆ. ಟೈಟ್ ಆಗುತ್ತೆ ಇದು. ಟೈಟ್ ಆಗುತ್ತಲ್ಲ? ಟೈಟ್ ಆಗುತ್ತೆ. ಮಿಕ್ಸಿಂಗ್ ರೆಡಿ ಮಾಡ್ತಾ ಇದೀನಿ. ಓಕೆ, ಸ್ಟಫಿಂಗ್ ಮಾಡಕ್ಕೆ ಮಾಡಿ. ಏನದು? ಕೋವಾ ಹಾಕ್ತಾ ಇದೀನಿ. ಹಾಕಿ ಹಾಕಿ. ಏಲಕ್ಕಿ ಪೌಡರ್ ಹಾಕ್ತೀನಿ. ಕೋವುಕಾ? ಹಾ, ಕೋವಕ್ಕೆ ಏಲಕ್ಕಿ ಪುಡಿ ಏಲಕ್ಕಿ ಪೌಡರ್ ಹಾಕ್ಬೇಕು. ಹಾಕಿ 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 ನೋಡೋಣ. ಹಾಕಿ. 1/4 ಸ್ಪೂನ್ ಹಾಕ್ತಾ ಇದೀನಿ. ಏಲಕ್ಕಿ ಪೌಡರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ಅವಾಗ ಸ್ವೀಟ್ ಅಂತ ಗೊತ್ತಾಗದು. ಡ್ರೈ ದ್ರಾಕ್ಷಿ ಇದೆ, ಬಾದಾಮಿ ಇದೆ. ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ. ಇದೇ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಹೌದು. ಗೊತ್ತಿಲ್ದೇ ಇರೋದೇ ಇದು. ಇದೆ. ಹೆಂಗೆ ಮಿಕ್ಸ್ ಮಾಡ್ತಾರೆ, ಒಳಗಡೆ ಹೆಂಗ್ ತುಂಬ್ತಾರೆ, ಹೆಂಗ್ ಕರೀತಾರೆ ಅಂತ. ಹೌದೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ತರ ಮಾಡ್ಕೊಳ್ಳಿ. ಬೇಕಾದ್ರೆ ದೊಡ್ಡದು ಮಾಡ್ಕೋಬಹುದು, ದೊಡ್ಡದು ಬೇಕಾಗಲ್ಲ. ಚೆನ್ನಾಗಿರುತ್ತೆ. ಒಂದೇ ಸರಿ ಬಾಯಿ ಒಂದೇ ಒಳಗೆ size ಇದೆ. ಹೌದು. ಎಷ್ಟು ಮಾಡ್ತೀರಾ? ಒಂದೊಂದು ಎಷ್ಟೊಂದು ಎಷ್ಟು ಮಾಡ್ಬೇಡ. 15 ಆಗುತ್ತಾ? ಪಾಕ ರೆಡಿ ಆಗಿದೆ, ಎಣ್ಣೆಯಲ್ಲಿ ಕಾಯ್ತಾ ಇದೆ. ಈ ಕಡೆ ಚಂದ್ರಕಲಾ ರೆಡಿ ಆಗ್ತಾ ಇದೆ. ಏಲಕ್ಕಿಗೆ ಒಂದೇ ಸಮ ಬರಬೇಕು. ಓಕೆ, ಹೋಲ್ಡ್ ಮಾಡುವಾಗ ಇದೇ ಲೆವೆಲ್ ಆಗಿರ್ಬೇಕು ಎರಡನ್ನು. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತಳ್ಳು ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಅಂತ ಆಯ್ತು. ಇದ್ರೆ ಚೆನ್ನಾಗಿದೆ, ದೊಡ್ಡ ಚೆನ್ನಾಗಿ ಮಾಡೋಕೆ ಚೆನ್ನಾಗಿರುತ್ತೆ. ಓಕೆ, ನೋಡಿ ಹಿಂಗೆ ಮಾಡ್ಕೊಂಬರಿ, ಹೋಲ್ಡ್ ಮಾಡಬೇಕು. ಆಹಾ ಆಹಾ. ಅದ್ಭುತ 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 ಬಿಡಿ. ಓಹೋ, ಕೈ ಬೇಕು, ಹೋಲ್ಡ್ ಮಾಡ್ತಾ ಇರಬೇಕು. ಹೌದೌದು. ಕೈ ಹಿಂದ್ಗಡೆ ಇಟ್ಕೊಂಡಿರ್ಬೇಕಲ್ಲ, ಹೌದು. ಅದು ಪಕ್ಕಕ್ಕೆ ಮಾಡ್ತಾ ಇರ್ಬೇಕು. ಮೇಲೆ ಬರ್ಬೇಕು ಅದು. ಎಸ್ ಎಸ್ ಎಸ್. ಪ್ರೆಸ್ ಮಾಡ್ತಾ ಇದೀನಿ ನೋಡಿ. ಹೌದೌದೌದು. ಹೋಗುತ್ತೆ ಹಂಗೆ. ಸಖತ್ ಡಿಸೈನ್ ಬಿಡ್ರಿ. ಇನ್ನು ಕಾದಿದೆ, ಬಿಡ್ತಾ ಇದೀನಿ ನೋಡಿ. ಓಕೆ ಬಿಡಿ. ಕರೆಕ್ಟಾಗಿ ಕಾದಿದೆ ಅನ್ಸುತ್ತೆ. ಈ ಸೋಡಾ ತುಂಬಾ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದೆ. ಹೌದೌದು. ಹಾ, ಉಬ್ಬೇಕು ಹಂಗೆ ಇದು. ಉಬ್ಬೇಕಾ? ಉಬ್ಬೇಕು, ಅವಾಗ ಪಾಕ ಹೋಗೋದು. ಓ, ಉಬ್ಬಿದೆ 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 ಉಬ್ಬಿದೆ. ಬೇಜಾನ್ ಕೆಲಸ ಮಾಡಿದೆ. ಕಡಿಮೆ ಕವನಲ್ಲೇ ಬೇಯಿಸೋಣ ಅಲ್ವಾ? ಹೌದು, ತರಮೇಲೆ ಬೇಯಿಸ್ಬೇಕು. ಒಂದಕ್ಕೆ ಮಾತ್ರ ಸೋಡಾ ಜಾಸ್ತಿ ಹೋಗ್ಬಿಟ್ಟಿರ್ಬೇಕು ನೋಡಿ. ಅದು ಹಂಗೆ ಇರ್ಬೇಕು. ಅದೊಂದು ವಾಪಸ್ ಹೋಗೋದೇ ನೋಡಿ. ಅದು ಬಟ್ ಸಿಹಿ ಮಾಡ್ಬೇಕಂದ್ರೆ ಇಬ್ರು ಇರ್ಲೇಬೇಕಲ್ಲ. ಹೌದಾ? ಒಬ್ರು ಎಣ್ಣೆ ಮುಂದೆ ಹಾಕ್ತಾ ಇರ್ಬೇಕು, ಒಬ್ರು ರೆಡಿ ಮಾಡಿ ಕೊಡ್ತಾ ಇರ್ಬೇಕು. ಸ್ವೀಟ್ ಅಲ್ಲಿ ಏನೋ ಕೆಟ್ಟೋಗ್ಬಿಡ್ತು ಅಂದ್ರೆ ಏನ್ ಮಾಡ್ತೀರಾ ಪ್ರಕಾಶ್? ಆ ಥರ ಮಾಡಲ್ಲ ನಾವು, ಎಷ್ಟು ಬೇಕು ಅಷ್ಟೇ ಮಾಡೋದು. ಹೆಚ್ಚು ಕಡಿಮೆ ನಮ್ ಕರ್ಜಿಕಾಯಿ ಅಂತ ಹೇಳ್ಬೋದಲ್ವಾ ಇದನ್ನ? ಏನ್ ಮಾಡಿದ್ರೆ ಅದು ಬೇರೆ ಇರ್ತಾರೆ, ಅಕ್ಕಿಟಿ ಮಾಡ್ತೀವಿ. ಅಲ್ಲ, ಸುಮ್ನೆ ಒಂದ್ ಸ್ವಲ್ಪ ಹೌದೌದು. ನಮ್ ಕರ್ಜಿಕಾಯಿ ತರ ಇರುತ್ತೆ. ಸೂರ್ಯಕಲಾ ಅಂದ್ರೆ ಗೊತ್ತಾ ನಿಮ್ಗೆ? ಸೂರ್ಯಕಾಲ ಮಾಡ್ತೀವಿ, ಮಾಡಿ ತೋರಿಸ್ತಿಲ್ಲ ಇದ್ರೆ. ಮಾಡಿ ತೋರಿಸ್ತೀರಾ? ಮಾಡ್ಸೋಣ, ಒಂದು ಮಾಡೋಣ. ಇರಿ, ಅರ್ಧ ಮಾಡೋದೇ ಒಂದು ಪೀಸ್ ಚಂದ್ರಕಲಾ, ತೋರಿಸ್ಬಿಡೋಣ. ಪೂರ್ತಿ ಮಾಡೋದೇ ಸೂರ್ಯಕಲಾ. ಸೂರ್ಯಕಲಾ. ಎರಡು ತೋರಿಸ್ಬಿಡಿ ಪ್ರಕಾಶ್ ಅವರೇ. ಓಕೆನಾ? ಓಕೆ, ತೆಗೆದ್ಬಿಡ್ಲಾ? ತೆಗೆದ್ಬಿಡಿ. ಅಕ್ಕಿ ಪಾಕದಲ್ಲಿ ಡೈರೆಕ್ಟ್ ಹಂಗೆ ಹಾಕ್ಬೋದು, ಏನಾಗಲ್ಲ. ಎಣ್ಣೆಯಿಂದ ಹಂಗೆ ಹಾಕ್ಬೇಡಿ, ಅದು ಪಾಕ ಹಾಕಿದ್ರೆ ಬ್ಲಾಕ್ ಕಲರ್ ಚೇಂಜ್ ಆಗ್ಬಿಡುತ್ತಲ್ಲ? ಚೇಂಜ್ ಆಗುತ್ತೆ. ಮುಖದ ಮೇಲೆ ಯಾರು ಹೌದಾ? ಸಕ್ಕರೆ ಪಾಕ ಬಿಟ್ರೆ ಇಟ್ಕೊಳಕ್ಕಾಗಲ್ಲ, ಅದು ಕಪ್ಪಾಗ್ಬಿಡುತ್ತಲ್ಲ? ಕಪ್ಪ ಆಗುತ್ತೆ, ಮೇಲೆ ಆಡ್ತಾಗೆ. ಹೌದಾ? ಪಟಾಕಿ ಥರ ಬಡ ಬಡ ಅಂತ ಸೌಂಡ್ ಬರ್ತದೆ. ಇದು ತೆಗೆದ್ಬಿಡೋಣ ಸಾಕಾ? ಸಾಕು, ತೆಗಿತೀವಿ. ಸರಿ, ಇದು ಸೂರ್ಯಕಲಾ ತೋರಿಸಿ. ಎಸ್, ಕರೆಕ್ಟ್ ಕರೆಕ್ಟ್, ಅದೇ ಸೂರ್ಯಕಲಾ. ಅದನ್ನ ಅರ್ಧಕ್ಕೆ ಮಾಡಿದ್ರೆ ಚಂದ್ರಕಲಾ. ಚಂದ್ರಕಲಾ, ಚಂದ್ರ ಸೂರ್ಯ. ಓಕೆ, ಸ್ಟಾರ್ ಆಗಿ ಮಾಡಿದ್ರೆ ಸ್ಟಾರ್ ಕಲಾ. ಕಾಲ ಅಷ್ಟೇ. ಅಷ್ಟೇ. ಓಹೋ, ಅದ್ಭುತ ಅದ್ಭುತ. ಒಂದೊಂದು ಹಂಗೆ ಪಟಕಂದ ಬಾಯಿಗೆ ಹಾಕೋಬೋದಲ್ಲ? ಹಾಕ್ಬೋದು.
ಚಂದ್ರಕಲಾ ರೆಡಿ ಇದೆ. ಥ್ಯಾಂಕ್ ಯು ಸರ್. ಪ್ರಕಾಶ್ ಅವರು ಒಳ್ಳೆ ಅದ್ಭುತವಾದಂಥ ಸಿಹಿ ಮಾಡಿ ತೋರಿಸಿ ಅಂತ ಹೇಳಿದ್ವಿ. ಅದ್ಭುತವಾದ ಸಿಹಿ ಮಾಡಿದ್ದಾರೆ, ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ನಿಖರವಾಗಿ ಮಾಡುವಂತ ಪ್ರಕಾಶ್ ಅವರು ಮಾಡಿದ್ನ ನೀವು ನೋಡ್ಕೊಂಡಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ದಂಗಾಗುತ್ತೆ. ಪ್ರಕಾಶ್ ಅವರು ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಚಂದ್ರಕಲಾ ಮಾಡುವ ವಿಧಾನ: ಒಂದು ಬಾಣಲಿಗೆ ಸಕ್ಕರೆ, ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಒಂದು ಚಿಕ್ಕ ಬಾಣಲಿಗೆ ವನಸ್ಪತಿ, ತುಪ್ಪ ಹಾಕಿ ಕರಗಿಸಿ. ಬೌಲ್ಗೆ ಮೈದಾ ಹಿಟ್ಟು, ಅಡುಗೆ ಸೋಡಾ, ತುಪ್ಪ, ನೀರು ಹಾಕಿ ಚೆನ್ನಾಗಿ ಕಲಸಿ. ಒಂದು ಚಿಕ್ಕ ಬೌಲ್ಗೆ ಖೋವಾ, ಏಲಕ್ಕಿ ಪುಡಿ, ದ್ರಾಕ್ಷಿ, ಬಾದಾಮಿ ಚೂರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕಲಸಿಕೊಂಡ ಮೈದಾ ಹಿಟ್ಟಿನ ಮಿಶ್ರಣವನ್ನು ಉಂಡೆ ಮಾಡಿ ಲಟ್ಟಿಸಿ ಇದರಲ್ಲಿ ಖೋವಾ ಮಿಶ್ರಣ ತುಂಬಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿದರೆ ಸಿಹಿ ಸಿಹಿ ಚಂದ್ರಕಲಾ ಸವಿಯಲು ಸಿದ್ಧ. ಪ್ರಕಾಶ್ ರಾವ್, ಹೇಳಿ ಸರ್. ಒಂದು ಸೂರ್ಯಕಲಾ ಕೊಟ್ಟಿದ್ದೀರಾ, ಇನ್ನೊಂದು ಚಂದ್ರಕಲಾ ಒಂದು 6 ಚಂದ್ರಕಲಾ ಕೊಟ್ಟಿದ್ದೀರಾ. ಓಕೆ, ಟೇಸ್ಟ್ ಮಾಡಿ ನೋಡುವ. ಮಾಡೋಣ ಸರ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಆನಿವರ್ಸರಿ ಸ್ಪೆಷಲ್ ಅದ್ಭುತವಾದಂತಹ ಸಿಹಿ ತಿಂಡಿಯನ್ನ ಮಾಡಿ ನಮಗೆ ತೋರಿಸಿದ್ದಾರೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆಂದಷ್ಟು ಚೆನ್ನಾಗಿರುತ್ತೆ. ಸಕ್ಕರೆ ಅದ್ಭುತವಾಗಿದೆ, ಮಾತಾಡಂಗಿಲ್ಲ ಯಾರುವೆ. ಸೂರ್ಯಕಾಲ ಹಂಗೆ ಇರುತ್ತಲ್ಲ, ಅದು ಹಂಗೆ ಇದೆ. ಅದು ಟೇಸ್ಟ್ ಮಾಡಿ. ಬೇಡ ತಿನ್ನಕ್ ಮನಸ್ಸು ಮಾಡಿ ನೋಡಿ ಸರ್. ಮಾಡ್ಬಿಡಿ ಅಂತೀರಾ? ಮಾಡಿ. ಅದ್ಭುತ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಇನ್ನು ಒಳ್ಳೊಳ್ಳೆ ಸಿಹಿ ತಿಂಡಿಗಳು ನಮಗೋಸ್ಕರ ನೀವು ಮಾಡಲೇಬೇಕು. ಆಯ್ತು. ಜನ ಕೇಳ್ತಾ ಇದ್ದಾರೆ, ಒಳ್ಳೆ ಹೊಸ ರುಚಿಗಳನ್ನ ತೋರಿಸ್ಬೇಕು. ಥ್ಯಾಂಕ್ ಯು ಸರ್. ಓಕೆ, ಟೈಮ್ ಆಗೋಯ್ತಲ್ಲ ಮುರಳಿ, ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಗಡಿಯಾರ ಹೇಳ್ತಾ ಇದೆ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ